ಎಲ್ಲ ಎಜುಕೇಷನ್ 1 to 12th ಇಲ್ಲೇ ರೀ. 1 to 12th ಕಲಬುರ್ಗಿ. ನಂದು ಇದು BMS ಬಂದ್ಬಿಟ್ಟು ಬಾಗಲಕೋಟೆ BBBS. BMS ಅದಕ್ಕೆ ಚೂಸ್ ಮಾಡಿದ್ರೆ MBBS ಸಿಗ್ಲಿರುತ್ತೆ BMS ಇಲ್ಲಿ ಅಂದರೆ ಏನು ಆಯುರ್ವೇದದಾಗ ಏನು ಆಸಕ್ತಿ ಅಂತಲ್ರಿ. ಹಾಂ ಅವಾಗಿನ ಸಿಚುವೇಶನ್ಸ್ ಬೇರೆ ಇದ್ದು. ಈಗ ನಾವು ಮಾಡಿದ್ದೆ ಯಾವಾಗ 2003 ಅಂದರೆ 20 ವರ್ಷ ಕೆಳಗಿನ ಮಾತಿದ್ದು. ಸೊ ಅವಾಗೆಲ್ಲ ಹೆಂಗಿತ್ತಂದ್ರೆ ಹುಡುಗರು ಒಟ್ಟು ಒಂದು ಡಾಕ್ಟರ್ ಆಗಬೇಕು ಇಲ್ಲ ಇಂಜಿನಿಯರ್ ಆಗಬೇಕು ಆ ಥರ. ಈಗ ಹೆಂಗೆ ಅದ ರೀ ಆಲ್ಮೋಸ್ಟ್. ಬಟ್ ಈಗ ಇಲ್ಲ, ಈಗ ಇಂಜಿನಿಯರಿಂಗ್ ಡಿಮ್ಯಾಂಡ್ ಕಡಿಮೆ ಆಗ್ಯದ್ರಿ. ಈಗ ಇಂಜಿನಿಯರಿಂಗ್ ಅಂದರೆ ಮತ್ತೆ ಹಿಂದೆ ಮುಂದೆ ನೋಡ್ತಾರೆ. ಆ್ಯಕ್ಚುಲಿ ನಮ್ಮ ಟೈಮಿಗೆ ಇಂಜಿನಿಯರಿಂಗಿಗೂ 50% ಬೇಕಿತ್ತು ಎಲಿಜಿಬಿಲಿಟಿ PUCದು. ಈಗ 35 ಸಾಕು ಅನ್ಸುತ್ತೆ. ಈಗ ಅವು 50% ಎಲಿಜಿಬಿಲಿಟಿ ಇತ್ತು. ಮೆಡಿಸಿನ್ನು ಸೇಮ್ ಹಂಗೆ ಇತ್ತು, 50% ಎಲಿಜಿಬಿಲಿಟಿ ಇತ್ತು. ಆಮೇಲೆ ಬೇರೆ ಕಡೆ ಎಲ್ಲ ಕಂಪೇರ್ ಮಾಡಿದ್ರೆ ಕರ್ನಾಟಕದೊಳಗೆ ಕಾಲೇಜಸ್ ಜಾಸ್ತಿ ಅದಾವೆ, ಮೆಡಿಸಿನಲ್ ಕಾಲೇಜುಗಳು. ಬಟ್ ಅದೇನೋ ಒಂದು ಈ ಅಂದ್ರೆ ಮೊದಲಿಂದ ಎಲ್ಲ ನೋಡಿದ್ರೆ ಈ ಬಡತನವನ್ನು ಒಂದು ಸಮಾಜದಲ್ಲಿ ಒಂದು ಇದು ಅದನ್ನು ಮೆಟ್ಟಿ ನಿಂದಿರ್ಬೇಕಂದ್ರೆ ಆಗಿರ್ತಕ್ಕಂಥ ಅವಮಾನಗಳು ಅದಕ್ಕೆಲ್ಲ ಮೆಟ್ಟಿ ನಿಂದಿರಬೇಕು ಅಂದ್ರೆ ಏನೂ ಮಾಡ್ಬೋದಾಗಿತ್ತು. ಯಾವುದೋ ಹೋಟೆಲ್ ಹಾಕೋಬೋದಾಗಿತ್ತು, ಬೇರೆ ಯಾವುದಾದ್ರು ದಂಧ ಮಾಡ್ಬೋದು, ಇಲ್ಲಾಂದರೆ ಟೀಚರ್ ಆಗ್ಬೋದಾಗಿತ್ತು, ಪಾಲಿಟೆಕ್ನಿಕ್ಸ್ ಮಾಡ್ಬೋದಾಗಿತ್ತು, ITI ಮಾಡ್ಬೋದಾಗಿತ್ತು. ನಾನು ನಮ್ಮ ಫ್ರೆಂಡ್ ಯಾವಾಗಲೂ ಹಿಂಗೆ ಮಾತಾಡ್ತಾಯಿದ್ದೆ, ಏನಾಗ್ಬೇಕಂತೇಳಿ. ಅಂದರೆ ಹೆಂಗಂದ್ರೆ ಯಾವುದಾದ್ರೂ ನಾವು ಒಂದು ಚಾಯ್ಸ್ ಮಾಡಿದ್ವಿ ಅಂದ್ರೆ ಅದಕ್ಕೆ ಸಮಾಜದೊಳಗೆ ಸಿಕ್ಕಾಪಟ್ಟಿ ಗೌರವ ಕೊಡ್ಬೇಕು. ಇದಕ್ಕೆ ಅಂಥದ್ದು ಯಾವುದದ ಡಾಕ್ಟ್ರದ್ದು ಒಂದೇ ಜಾಬ್ ಅದ, ಇದಕ್ಕೆ ರೆಸ್ಪೆಕ್ಟ್ ಸಿಕ್ಕಾಪಟ್ಟಿ ಅದ ದೋಸ್ತ್ ಅಂತಿದ್ರು. ಸೊ ಹಾಗಾಗಿ ಒಂದು ಸರ್ತಿ ಹಿಂಗೆ ಮಾತಾಡ್ಕೊತ ಕರೆಕ್ಟ್ ಡಾಕ್ಟ್ರೇ ಆಗೋದು ದೋಸ್ತ್ ಏನೂ ಮಾಡೋದಿಲ್ಲ ಅಂತ ಹಿಂಗೆ ಮಜಾಕ್ನಾಗ ಮಾತಾಡ್ಕೊತ ಶುರುವಾಗಿದ್ದು ಅದು ಫಿಕ್ಸ್ ಆಗಿ. ಮಾಡಿದ್ಮೇಲೆ ಹಿಂಗೆ ಏನರ ನಿಮಗೆ ಲೈಕ್ ಇದು ನಮ್ಗೆ ಮೊದಲು ಗೊತ್ತೇ ಇದ್ದಿದ್ದಿಲ್ಲ. ಇದು ಫಾರ್ ಎಕ್ಸಾಂಪಲ್ ಈಗ ಆಯುರ್ವೇದ ಅದಲ್ರಿ, ಆಯುರ್ವೇದದ ಹಿಂಗೆ ಏನರೆ ಜನರಿಗೆ ಇದು ಜಾಸ್ತಿ ಚೆನ್ನಾಗಿ ಗೊತ್ತಿಲ್ಲ. ಬಟ್ ಈ ಥರ ಒಂದು ಏನೋ ಅದ ಅಂತ ನಿಮಗೆ ಅದು ಥ್ರೂ ಔಟ್ ಸ್ಟಡಿ ಮಾಡೋ ಟೈಮಿಗೆ ಏನರ ಅನಿಸಿತ್ತೇನ್ರಿ? ನಂದು ಪರ್ಸ್ನಲ್ ಇದು ಏನಂದರೆ, ನಾನು ಯಾವುದಾದ್ರೂ ಸ್ಟಾರ್ಟ್ ಮಾಡಿದ್ರೆ ಭಾಳ ಇನ್ವಾಲ್ವ್ ಆಗಿಬಿಡ್ತೀನಿ, ಅದ್ರೊಳಗೆ ಸಿಕ್ಕಾಪಟ್ಟೆ ಇನ್ವಾಲ್ವ್ ಆಗಿಬಿಡ್ತೀನಿ. ಆಮೇಲೆ ಎವ್ರಿ ಟೈಮ್ ನಾ ಹೆಂಗಂದ್ರೆ ನನಗೆ ಲಕ್ಕಿ ಫೀಲ್ ಮಾಡ್ಕೋತಾ ಇರ್ತೀನಿ. ಯಾವುದಾದ್ರೂ ಓದೋ ಮುಂದೆ, ಯಾವುದಾದ್ರು ಸ್ಟಡಿ ಮಾಡೋ ಮುಂದೆ ನಾ ಎಷ್ಟು ಲಕ್ಕಿ ಇದ್ದೀನಿ, ನಾ ಇದು ಓದ್ಲಿಕ್ಕತ್ತೀನಲ್ಲ ಅಂತೇಳಿ ಆ ಟೈಪ್ ಫೀಲ್ ಮಾಡ್ಕೋತಾ ಇರ್ತೀನಿ. ಅದೇ BMS ಅಂತಲ್ಲ, ಬೇರೆ ಯಾವುದಾದ್ರು ಸುಮ್ಮನೆ ನಾವೆಲ್ ಓದೋ ಮುಂದಾಗಲಿ, ಯಾವುದಾದ್ರೂ ಒಂದು ನಾಲೆಜಬಲ್ ಯಾವುದಾದ್ರು ಬುಕ್ ಓದೋ ಮುಂದೆ ಇವತ್ತೇನೋ ನಾ ಏನು ಎಷ್ಟು ಲಕ್ಕಿ ಇದ್ದೀನಿ, ನಾ ಇದು ಕಲೀಲಿಗತ್ತೀನಲ್ಲ ಅಂತ ಅನ್ಸುತ್ತೆ. ನಾ ಇದು ಆಯುರ್ವೇದ ಓದೋ ಮುಂದೆ ನನಗೆ ಯಾಕೆ ಆ ಫೀಲ್ ಬರ್ತಾಯಿತ್ತು ಅಂದ್ರೆ, ಭಾಳ ಸರ್ತಿ ಆ ಫೀಲ್ ಬಂದದ್ದು ನನಗೆ. ಈಗ ನಾವು ಚತುರ್ವೇದಿಗಳು ಅಂತ ಹೇಳ್ತೀವಿ, ಸರ್ನೇಮ್ ಕೇಳಿರಲ್ಲ, ತ್ರಿವೇದಿ, ಚತುರ್ವೇದಿ, ದ್ವಿವೇದಿ ಅಂತ ಹೇಳಿಕೊಂಡು ಇವರು ಸರ್ನೇಮ್ ಆ ರೀತಿಯಾಗಿ ಬಂದು ಅಂದರೆ ಮೇನ್ 4 ವೇದಗಳು ಎಲ್ರಿಗೂ ಗೊತ್ತಿದ್ದಂಗೆ, ಋಗ್ವೇದ, ಅಥರ್ವವೇದ, ಸಾಮವೇದ, ಯಜುರ್ವೇದ ಅಂತ ಹೇಳ್ಬಿಟ್ಟು. ಈ ಒಂದು ವೇದ ಸ್ಟಡಿ ಮಾಡಿದವನಿಗೆ ವೇದವ್ಯಾಸ ಹಿಂಗೆಲ್ಲ ಹೆಸರು. 2 ವೇದ ಸ್ಟಡಿ ಮಾಡಿದ್ರು ದ್ವಿವೇದಿ ಅಂತ ಹೇಳಿ. 3 ವೇದಗಳು ಯಾರು ಸ್ಟಡಿ ಮಾಡಿರ್ತಾನೋ ಅವ್ನು ತ್ರಿವೇದಿ. 4 ವೇದಗಳು ಯಾರು ಓದಿರ್ತಾನೋ ಅವ್ನು ಚತುರ್ವೇದಿ. ನಂದೆಲ್ಲೋ ಒಂದು ಫೀಲಿಂಗ್ ಏನಂದ್ರೆ, ಈ ವೇದಗಳು ಓದ್ಬೇಕಂದ್ರೆ ನಮ್ಮದು ಪೂರ್ವಜನ್ಮದೊಂದು ಏನೋ ಪುಣ್ಯ ಇರಬೇಕು. ಸಂಸ್ಕೃತ ಅಧ್ಯಯನ ಮಾಡ್ಲಿಕ್ಕತ್ತೀವಂದರೆ ನಮ್ದೊಂದು ಪೂರ್ವಜನ್ಮದ ಒಂದು ಲಿಂಕ್ ಇದೆ, ಅದು ಆ ಭಾಷೆಲಿತ್ತು ನಮಗೆ ದೂರ ಆಗ್ಲಿಕ್ಕೆ ಬಿಡಲಾಗ್ಯದ ಅಂತ ಹೇಳ್ಬಿಟ್ಟು ಆ ಫೀಲಿಂಗ್ ನನಗೆ. ಸೊ ಅದು ಈಗ ಈ ನಮ್ಮ ಆಯುರ್ವೇದ ಬಂದುಬಿಟ್ಟು ಇದೇ ಒಂದು ಮೇನ್ ವೇದದ್ದು, ಇದು ಒಂದು ಉಪವೇದ ಅಷ್ಟೇ ಆಯುರ್ವೇದ ಬಂದ್ಬಿಟ್ಟು. ಅಂದರೆ ಈ 4 ವೇದಗಳು ಓದುವಷ್ಟು ಇದು ಇಲ್ಲ ಅಂದ್ರೂ ಅಟ್ಲೀಸ್ಟ್ ಒಂದು ಉಪವೇದ ಆದರೂ ಓದಿದೆ ಅಂತೇಳಿ. ಉಪವೇದ ಅದೇ ಸ್ಟಡಿ ಮಾಡ್ಲಿಕ್ಕೆ ಒಂದು ಲೈಫ್ ಹೋಗ್ತದೆ, ಸಿಕ್ಕಾಪಟ್ಟೆ ಲೈಫ್ ಹೋಗುತ್ತೆ. ಏನು ಸಿಲೆಬಸ್ ಪ್ರಕಾರ ಇಂಡಿಯನ್ ಗೌರ್ಮೆಂಟ್ ಏನು ಕೊಟ್ಟಿದ್ರು ಆ ಸಿಲೆಬಸ್ ಪ್ರಕಾರ ಎಷ್ಟು ಕೊಟ್ಟರು ಅದೆಷ್ಟು ಓದಿದ್ವಿ, ಆದರೆ ಅದು ಎಷ್ಟರ ಮಟ್ಟಿಗೆ ನಾವು ಪ್ರಾಕ್ಟೀಸ್ ಮಾಡ್ತಾಯಿದ್ವಿ ಅದು ಎಲ್ಲ ಮತ್ತು ಬೇರೆ ಥರ. ಬಟ್ ಎವ್ರಿ ಟೈಮ್ ಅದು ಓದುವಾಗ ನನಗೆಲ್ಲೋ ಒಂದು ಕಡೆ ಫೀಲಿಂಗ್, ಹೆಂಗೆ ಭಗವದ್ಗೀತೆ ಕೃಷ್ಣ ಅರ್ಜುನಿಗೆ ಹೇಳ್ತಿರ್ತಾನಲ್ಲ ಆ ಟೈಪ್ ಫೀಲಿಂಗ್ ನಂಗೆ. ಪ್ರತಿ ಸಾರಿ ಟೀಚರ್ ಏನಾದರೂ ಒಂದು ಶ್ಲೋಕ ಹೇಳೋ ಮುಂದೆ ನಾ ಕೇಳಲಿಕ್ಕೆ ನನಗೆ ಅದೊಂದು ಫೀಲಿಂಗೆ, ನಾ ವೇದ ಓದ್ಲಿಕ್ಕತ್ತೀನಿ, ನಾ ಒಂದು ವೇದ ಓದ್ಲಿಕ್ಕತ್ತೀನಿ ಅಂತ ಹೇಳ್ಬಿಟ್ಟು ಆ ಥರ. ಸರ್ ಈಗ ಇದು ಆಯುರ್ವೇದ ಫ್ಯೂಚರ್ ಏನದ ಸರ್? ಅಂದ್ರೆ ಈಗ ಡಿಕ್ಲೈನ್ ಅಲ್ಲತ್ತದ ಅಂತ ಅನಿಸ್ತೇನು ನಿಮ್ಗೆ? ಹೆಂಗೆ ಅನ್ಸ್ಲತ್ತದ ಸರ್? ಏನು ಇದೇ ಫ್ಯೂಚರ್ ಅದ ಅಂತ ಅನ್ಸ್ಲತ್ತದ ಆಯುರ್ವೇದ? ಆ್ಯಕ್ಚುಲಿ ನೋಡ್ರಿ, ಆಯುರ್ವೇದದ ಫ್ಯೂಚರ್ ಆಯುರ್ವೇದದ ಪಾಸ್ಟ್ ಅಂತೇಳಿ ಇಲ್ಲ.
ಹ್ಮ್ ಯಾಕಂದ್ರೆ ಇದು ಒಂದು ಬಹಳ ದೊಡ್ಡ ವೇದ, ಬ್ರಹ್ಮನಿಂದ ಹುಟ್ಕೊಂಡಿರ್ತಕ್ಕಂಥದ್ದು. ಹ್ಮ್ ಇದ್ರದ್ದೇ ಒಂದು ಸಪ್ರೇಟ್ ಸ್ಟೋರಿ ಬರ್ತದೆ, ಹಾಂ ಆಯುರ್ವೇದ ಅವತರಣ ಅಂತ ಹೇಳ್ತೀವಿ ನಾವು. ಹ್ಮ್ ಅದು ಹೆಂಗಂದ್ರೆ ನಮ್ಗೆಲ್ರಿಗೂ ಗೊತ್ತಿದ್ದಂಗೆ ಅಮೃತ ಮಂಥನ ನಡೆಯುತ್ತೆ, ಹ್ಮ್ ಸಮುದ್ರ ಮಂಥನ. ಸಮುದ್ರ ಮಂಥನ ಯಾಕೆ ನಡೆಯುತ್ತೆ ಅಂದ್ರೆ ಅಮೃತದ ಸಲುವಾಗಿ ಅಂತ ಹೇಳ್ತೀವಿ, ಲಾಸ್ಟಿಗೆ ಅಮೃತ ಸಿಗ್ತದೆ ಅಂತ ಹೇಳಿ ಹೇಳ್ತೀವಿ. ಇಷ್ಟು ಸ್ಟೋರಿ ಎಲ್ಲರಿಗೂ ಗೊತ್ತದು. ಹ್ಮ್ ಬಟ್ ಸಮುದ್ರ ಮಂಥನ ಬಗ್ಗೆನೇ ನಾವು ಸ್ಟಡಿ ಮಾಡ್ಲಿಕ್ಕೆ ಅಂದ್ರೆ ಅದ್ರ ಮೇಲೇ ಒಂದು ಎಪಿಸೋಡ್ ಮಾಡ್ಬೋದು. ಹ್ಮ್ ಹೆಂಗೆ ಶುರುವಾಯಿತು, ಹ್ಮ್ ಆಮೇಲೆ ಇವ್ರ ನಡುವೆ ಹೆಂಗೆ ಮಾತುಕತೆಗಳಾದವು, ಹ್ಮ್ ಡ್ಯೂರಿಂಗ್ ಸಮುದ್ರ ಮಂಥನ ಏನೇನಾಯಿತು, ಆದಮೇಲೆ ಪೋಸ್ಟ್ ಸಮುದ್ರ ಮಂಥನ ಏನಾಯಿತು ಅಂತ ಹೇಳ್ಬಿಟ್ಟು ಅದ್ರದ್ದು ನಾವು ಡೆಪ್ತ್ ಆಗಿ ಹೋದ್ರೆ ಅದ್ರದ್ದು ಒಂದು ಸಪ್ರೇಟ್ ಎಪಿಸೋಡ್ ಆಗ್ತದೆ. ಅಲ್ಲಿ ಷೋಡಶ ರತ್ನಗಳು ಅಂತೇಳಿ ಬರ್ತಾವೆ. ಮತ್ತು ನಮ್ಗೆ ಅದು ಯಾವುದೂ ಗೊತ್ತಿಲ್ಲ ನಮ್ಗೆ ಆ್ಯಕ್ಚುಲಿ. ಅಂದ್ರೆ ನಮ್ಗೆ ಗೊತ್ತಿಲ್ಲ ಅಂದರೆ ಇನ್ ಜನರಲ್ ಗೊತ್ತಿರ್ಬೋದು, ಇನ್ ಜನರಲ್ ಒಂದು 60 to 80% ಜನಕ್ಕಂತೂ ಗೊತ್ತಿಲ್ಲ. ರತ್ನಗಳು ಅಂತ ಹೇಳ್ತೀವಿ ಯಾವುದಂದ್ರೆ ಈಗ ಪಾರಿಜಾತ, ತುಳಸಿ, ಲಕ್ಷ್ಮೀದೇವಿ, ನಿದ್ರಾದೇವಿ, ವಜ್ರಾಯುಧ, ಅಶ್ವ, ಆಮೇಲೆ ನಮ್ಮ ಐರಾವತ, ಈ ಥರದ್ದು ಎಲ್ಲನೂ ರತ್ನಗಳು ಅಂತ ಕನ್ಸಿಡರ್ ಮಾಡ್ತೀವಿ. ಇವೆಲ್ಲ ಸಮುದ್ರ ಮಂಥನದಿಂದ ಹೊರಗೆ ಬರ್ತಾವೆ. ಇದು ಯಾಕೆ ಹೇಳೋದಂದ್ರೆ ಸ್ಕೋಪ್ ಕೇಳಗತ್ತಿದ್ರೆ ಆಯುರ್ವೇದದ್ದು, ಅದ್ರದ್ದು ಫ್ಯೂಚರ್ ಏನದ ಅಂತೇಳಿ ಕೇಳಗತ್ತಿದ್ರು. ಸೊ ಇದು ಸಮುದ್ರ ಮಂಥನ ಆ್ಯಕ್ಚುಲಿ ಇದೇನು ಸ್ಟೋರಿ ಅಲ್ಲ, ಇದು ನಿಜವಾಗ್ಲೂ ನಡೆದಿರ್ತಕ್ಕಂಥದ್ದು. ಯಾವಾಗಲೂ ಭೂಮಿ ಹುಟ್ಟಕ್ಕಿಂತ ಮೊದಲಿರ್ಬೋದು, ಅಥವಾ ಅಂದ್ರೆ ಒಂದು 4500 ವರ್ಷಗಳ ಹಿಂದೆ ಯಾವಾಗಲೂ ಇರ್ಬೋದು, ಇನ್ನು ತ್ರೇತಾಯುಗಕ್ಕಿಂತ ಮುಂಚೆ. ಇವರು ಭರದ್ವಾಜ ಮುನಿಗಳು ಅವರೆಲ್ಲ ಇರ್ತಾರೆ ಆ ಟೈಮಲ್ಲಿ. ಈ ಅಮೃತ ಕಳಶವನ್ನು ಹಿಡ್ಕೊಂಡು ಬಂದಿರತಕ್ಕಂಥ ದೇವರು ಧನ್ವಂತರಿ ಅಂತ ಹೇಳ್ಬಿಟ್ಟು ಲಾಸ್ಟಿಗೆ ಬರ್ತದೆ ಚರ್ನಿಂಗ್ ಮಾಡುವಾಗ. ಆ ಧನ್ವಂತರಿ ದೇವರ ಒಂದು ಕೈಯಲ್ಲಿ ಗಿಡಮೂಲಿಕೆಗಳಿರ್ತಾವೆ, ಸಸ್ಯೌಷಧಿಗಳು, ಇನ್ನೊಂದು ಕೈಯಲ್ಲಿ ಈ ಆಯುರ್ವೇದದ ಪುಸ್ತಕಗಳಿರ್ತಾವೆ. ಸೊ ಆಯುರ್ವೇದ ಹುಟ್ಟಿದ್ದು ಅವಾಗ. ಸೊ ಅದು ಅವಾಗೇ ಹುಟ್ಟಿದ್ದೆ ಆಯುರ್ವೇದ ಅವತರಣ ಅಂದ್ರೆ ಅವಾಗ ಹುಟ್ಟಿದ್ದಂದ್ರೆ ಅವಾಗ ಭೂಮಿ ಮೇಲೆ ಬಂದಿತ್ತು. ಯಾವಾಗ ಹುಟ್ಟಿದ್ದೆ ಅನ್ನೋದಕ್ಕೆ ಒಂದು ಎಕ್ಯುರೇಟ್ ಇದು ಇಲ್ಲ. ಯಾಕಂದ್ರೆ ಇದನ್ನು ಹೇಳುವಾಗಲೂ ಹೆಂಗೆ ಹೇಳ್ತಾರೆ ಅಂದರೆ ಬ್ರಹ್ಮ ಮರೆತು ಹೋಗಿರ್ತಕ್ಕಂಥ ವಿದ್ಯೆನ ನೆನಪಿಸ್ಕೊತಾನೆ ಅಂತ ಹೇಳ್ತಾರೆ. ಅವನಿಗೆ ಇದು ಎಲ್ಲ ಇದ್ರ ಅವಶ್ಯಕತೆನೇ. ಈಗ ಹೆಂಗಂದ್ರೆ ನಾವು ಒಂದೇನೋ ಓದಿರ್ತೀವಿ, ಅದ್ರ ಅವಶ್ಯಕತೆ ನಮಗೆ ಡೈಲಿ ಲೈಫ್ನೇ ಬೀಳಂಗಿಲ್ಲ. ಅವಾಗೆಲ್ಲ ಇಷ್ಟು ಸಂಪನ್ನಭರಿತವಾಗಿತ್ತು, ಭೂಮಿ ಮೇಲೆ ಯಾವುದೂ ಜ್ವರಗಳೇ ಇರಲಿಲ್ಲ. ದುಃಖ ಅಂತ ಕರಿತೀವಿ, ಜ್ವರ ಅನ್ನೋದಕ್ಕಿಂತ ದುಃಖ ಅಂತ ಕರಿಬೋದು. ಅದು ಯಾವುದೂ ಇರಲೇ ಇಲ್ಲ, ಎಲ್ಲನೂ ಹ್ಯಾಪಿನೆಸ್ಸೇ ಇತ್ತು. ಸೊ ಅವಾಗ ಈ ವಿದ್ಯೆ ಅವಶ್ಯಕತೆನೇ ಇರಲಿಲ್ಲ. ಸೊ ಅವನು ಆಲ್ಮೋಸ್ಟ್ ಅದು ಬಳಸ್ತಾ ಇರಲಿಲ್ಲ, ಪ್ರಾಕ್ಟೀಸಲ್ಲಿ ಇರಲಿಲ್ಲ, ಅದು ಮರ್ತು ಹೋಗ್ಬಿಟ್ಟಿದ್ದ. ಅವನು ರಿಕಾಲ್ ಮಾಡಿಕೊಂಡು ಮತ್ತೆ ನೆಕ್ಸ್ಟ್ ಜನ್ರೇಷನ್ಗೆ ಹೇಳ್ತಾನೆ ಅಂತ ಹೇಳ್ಬಿಟ್ಟು ಒಂದು ಸ್ಟೋರಿ. ಬ್ರಹ್ಮ ರಿಕಾಲ್ ಮಾಡಿಕೊಂಡು. ಇದು ಧನ್ವಂತರಿ ಯಾರು ಸರ್? ಧನ್ವಂತರಿ ಈಸ್ ಎ ಲಾರ್ಡ್ ಆಫ್ ಆಯುರ್ವೇದ. ಅಂದ್ರೆ ಲೈಕ್ ಅವ್ರದ್ದು ಎನ್ಸಿಸ್ಟರ್ ಹಿಂಗೇನ್ರೆ ಅದೇನ್ರಿ ಸರ್ ಅವ್ರದ್ದು ಪರ್ಟಿಕ್ಯುಲರ್ ಹಿಸ್ಟ್ರಿ ಅಂದ್ರೆ ಧನ್ವಂತರಿ ಅವತರಣ ಆಗೋದೇ ಅಲ್ಲಿಂದ. ಅವತರಣನೇ ಫಸ್ಟ್ ಅಲ್ಲಿಂದ ಬರ್ತದೆ. ಅವ್ರದ್ದು ಫಸ್ಟ್ ಮೆನ್ಷನ್ ಬರೋದೇ ಅಲ್ಲಿಂದ. ಓಕೆ. ಇನ್ನೊಂದು ಕಡೆ ಬರ್ತದೆ ಒಂದು ಹೆಂಗಂದ್ರೆ ಅಶ್ವಿನಿ ಕುಮಾರಜ್ ಅಂತ ಹೇಳ್ತೀವಿ. ಅಶ್ವಿನಿ ಕುಮಾರಜ್ ಅಂದ್ರೆ ಇವರು ವೈದ್ಯಗಳು. ಟ್ವಿನ್ಸ್ ಅಂತ ಎಲ್ಲರೂ ಹೇಳ್ತಾರೆ. ಬಟ್ ಇವರು ವೈದ್ಯರು. ಯಾರ್ದು? ದೇವರುಗಳೇ ವೈದ್ಯರು. ಫ್ಯಾಮಿಲಿ ಡಾಕ್ಟರ್ ಹೆಂಗೆ ಹೇಳ್ತೀವಲ್ಲ, ಗಾಡ್ಸ್ ಡಾಕ್ಟರ್ಸ್. ಈಗ ವಿಶ್ವಕರ್ಮ ಅಂದರೆ ಗಾಡ್ಸ್ ಆರ್ಕಿಟೆಕ್ಟ್, ಬಟ್ ಗಾಡ್ಸ್ ಆರ್ಕಿಟೆಕ್ಟ್. ಅವ್ರ ಫ್ಯಾಮಿಲಿ ಇಂಜಿನಿಯರ್ ಅವರು. ಈ ಟೈಪ್ ಅವ್ರೊಳಗೂ ಒಂದೊಂದು ಇಷ್ಟಿದು. ಕುಬೇರ ದೇವರು ಬಂದ್ಬಿಟ್ಟು ದೇವರುಗಳದ್ದು ಒಂದು ಖಜಾನೆ ರಖವಾಲ, ಖಜಾಂಚಿ ಅಂತ. ಹಿಂಗೆ ಅವ್ರ ಬಳಿ ಅವಾಗಿನ ಹಿಡಿದು ಅಂದ್ರೆ ಎಷ್ಟು ಸಿಸ್ಟಮೆಟಿಕ್ ಆಗಿ ಡಿಪಾರ್ಟ್ಮೆಂಟಲ್ ವೈಸ್ ಎಲ್ಲ ಹೆಂಗೆ ಶೇರ್ ಇತ್ತು. ಈವನ್ ಅದು ಒಂದು ಸ್ಟೋರಿ ಇತ್ತಂದ್ರೂ ಎಷ್ಟು ಪರ್ಫೆಕ್ಟ್ ಸ್ಟೋರಿ ಅದ. ಪರ್ಫೆಕ್ಟ್ ಸ್ಟೋರಿ. ಹಾಗಾಗಿ ಸೊ ಅಷ್ಟು ವರ್ಷಲಿತ್ತು ಉಳ್ಕೊಂಡು ಬಂದದು. ಇದು ಮುಂದೂ ಇರ್ತದೆ. ಪ್ರಾಬ್ಲಮ್ ಏನಂದ್ರೆ ಅದನ್ನು ನಾವು ಸರಿಯಾಗಿ ಯುಟಿಲೈಸ್ ಮಾಡ್ಕೊಳ್ಳಲಾಗಿವಿ. ಕ್ವಾಲಿಟಿ ಕಡಿಮೆ ಆಗ್ತಾ ಹೋಗ್ಬೋದು. ಬಟ್ ಆಯುರ್ವೇದ ಏನದು ಅದು ಇರ್ತದೆ. ಅದ್ರದ್ದು ಫ್ಯೂಚರ್ ಏನು, ಅದು ಕಡಿಮೆ ಆಗ್ತದೆ ಅಂತೇಳಿ ನೀವು ಫಸ್ಟ್ ಕ್ವಶನ್ ಕೇಳಿದ್ರಲ್ಲ. ಸರ್ ಅದ್ರದಾಗ ಮತ್ತೆ ಹಿಂಗೆ ಏನಾರ ಎಕ್ಸ್ಪರ್ಟೀಸ್ ಅಂತ ಇರ್ತದೇನು ಸರ್? ಇದವ್ರು BMS. BMS ಅನ್ನೋ ಇದು ಎಲ್ಲ ಇವರು ಸಿಲೆಬಸ್ ಸಲುವಾಗಿ ಮಾಡ್ಕೊಂಡಿದ್ದು. ಇದನ್ನು ತಲೆಗೆ ಹಾಕೋಬೇಡ್ರಿ. ಮಾಡರ್ನ್ ಸಿಲೆಬಸ್ ನಮ್ಮದು ಎನ್ಸಿಯಂಟ್ ಆಯುರ್ವೇದಕ್ಕೇನು ಜಾಸ್ತಿ ಅಷ್ಟು ಲಿಂಕ್ ಅದ ಏನು? ನಾವು ಆ್ಯಕ್ಚುಲಿ ಖರೆ ಅಂದ್ರೆ ಹಂಗಲ್ಲ, ಲಿಂಕ್ ನಾವು ಎರಡೂ ಕಂಪೇರ್ ಮಾಡಬಾರ್ದು ರೀ ಆ್ಯಕ್ಚುಲಿ. ಅದು ಅದ್ರ ಜೊತೆನೇ ಇದ್ರ ಜೊತೆಗೆ. ಬಟ್ ನೀವು ಎಕ್ಸ್ಪರ್ಟೀಸ್ ಅಂತ ಕೇಳ್ತಾ ಇದ್ರಲ್ಲ, ಇದರಲ್ಲಿ ಆ ಟೈಮಲ್ಲೇ 8 ಸಪ್ರೇಟ್ ಡಿಪಾರ್ಟ್ಮೆಂಟ್ಸ್ ಹೇಳ್ತಾರೆ. ಕಾಯ, ಬಾಲ, ಗ್ರಹ, ಊರ್ಧ್ವಾಂಗ, ಜರ, ದ್ರಂಶ ಅಂತ ಹೇಳ್ಬಿಟ್ಟು ಈ ರೀತಿ 8 ಇವು ಹೇಳ್ತಾರೆ. ಅಂದರೆ ಪಿಡಿಯಾಟ್ರಿಕ್ ಇತ್ತು, ಜೆರಿಯಾಟ್ರಿಕ್ ಇತ್ತು ಅವಾಗಲೇ. ಆಯ್ತಾ ಇದು
ಜನರಲ್ ಮೆಡಿಸಿನ್ ಇತ್ತು, ಈ ಥರ ಎಲ್ಲ ಕಂಪ್ಲೀಟ್ ಸರ್ಜರಿ ಇತ್ತು. ಹಿಂಗೆ ಈ ಥರ 8 ಇವುಗಳು ಇದ್ವು. ಸೆಕ್ರೆಟ್ರಿಸ್ಟ್ ಇತ್ತು, 8 ಬ್ರಾಂಚಸ್ ಅವಾಗಲೂ ಇದ್ದು. ಅದರಲ್ಲೂ ಒಬ್ರೊಬ್ರು ಇದು ಪೂರ್ತಿ ನಾಲೆಜ್ ಎಲ್ರಿಗೂ ಹೇಳೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಭರದ್ವಾಜ ಮುನಿ ಏನು ಮಾಡ್ತಾನೆ, ಅವ್ರಿಗೆ 8 ಡಿಸಿಪಲ್ಸ್ಗಳಿಗೆ ಇಟ್ಕೊಂಡು ಒಬ್ರೊಬ್ರಿಗೆ ಒಂದೊಂದೇ ನಾಲೆಜ್ ಕೊಡ್ತಾನೆ, ಒಂದೊಂದೇ ಬ್ರಾಂಚ್ ಕೊಡ್ತಾನೆ. ಸಿವಿಲ್ ಇಂಜಿನಿಯರ್, ಸಾಫ್ಟ್ವೇರ್ ಇಂಜಿನಿಯರ್ ಅಂತ ಆ ಟೈಪ್ ಮಾಡ್ತಾರಲ್ಲ, ಒಂದೊಂದೇ ಬ್ರಾಂಚ್ ಒಬ್ರೊಬ್ರಿಗೆ ಹೇಳ್ತಾರೆ. ಆಮೇಲೆ ಅದನ್ನು ಭಾರಿ ಮಸ್ತ್ ಅದ. ಹೆಂಗದು ಅಂದ್ರೆ ಕ್ವಶನ್ ಆನ್ಸರ್ ಫಾರ್ಮ್ಯಾಟ್ನಾಗ ಇರ್ತದೆ. ಈಗ ಹೆಂಗೆ ನಮಗೆ ಇದು ಹೆಂಗದಲ್ರಿ ಭಗವದ್ಗೀತಾ, ಕೃಷ್ಣ ಹೇಳ್ತಿರ್ತಾನೆ, ಅರ್ಜುನ್ ಕೇಳ್ತಿರ್ತಾನೆ, ಅದು ಒಂದು ಸ್ಟೋರಿ ಟೈಪ್. ಇದನ್ನು ಹಂಗೆ ಹೋಗ್ತಾ ಇರುತ್ತೆ. ಇದು ಹೇಳ್ತಾ 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 ಅವ್ರು ಎಷ್ಟು ಚಂದ ಹೇಳ್ತಾರೆ, ದಿನ ಈ ತಿಂಗಳನಾಗ ಹಿಂಗೆ ಇರಬೇಕು, ಈ ದಿವಸ ಹಿಂಗೆ ಇರಬೇಕು, ದಿನ ಏಳೋ ಟೈಮ್ ಹಿಂಗೆ ಇರಬೇಕು, ವಿತ್ ಸೈಂಟಿಫಿಕ್ ರೀಸನ್. ಎಷ್ಟು ಮಸ್ತ್ ಇರ್ತಂದ್ರೆ ಇದೇ ಟೈಮ್ನಾಗ ಹೇಳ್ಬೇಕು, ಎದ್ದ ಮೇಲೆ ಇದು ಕೆಲಸಗಳು ಮಾಡಬೇಕು. ಇನ್ನೂ ಒಂದು ಬೆಸ್ಟ್ ಆಯುರ್ವೇದದ ಒಂದು ಬೆಸ್ಟ್ ಇದು ಏನಂದ್ರೆ, ಅವರು ಒಂದು ಇದು ಹೇಳ್ತಾರೆ, ಆಯುಕಾಮ ಯಮಾನೇನ ಧರ್ಮಾರ್ಥ ಸುಖ ಸಾಧನಂ ಅಂತ ಹೇಳ್ಬಿಟ್ಟು. ಆಮೇಲೆ ಇನ್ನೊಂದು ಇದು ಬರ್ತದೆ, ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣಂ ಆತುರಸ್ಯ ವಿಕಾರ ಪ್ರಶಮನಂ ಅಂತೇಳಿ. ಇದ್ರದ್ದು ಮೀನಿಂಗ್ ಏನಂದರೆ ಏಮ್ ಆಫ್ ಆಯುರ್ವೇದ ಅಂತ ಹೇಳ್ತೀವಿ ನಾವು. ಏನು ಗುರಿ, ಆಯುರ್ವೇದದ ಗುರಿ, ಜ್ವರ ಬಂದ ಮೇಲೆ ಡಾಕ್ಟರ್ ಹತ್ರ ಓಡೋದಲ್ಲ. ಸ್ವಸ್ಥಸ್ಯ ಇದೀವಿ ಅಂದರೆ ಈ ಹೆಲ್ತನ್ನು ಕಾಪಾಡ್ಕೊಂಡಿರ್ಬೇಕು. ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣಂ, ಈಗ ಸ್ವಸ್ಥವಾಗಿದ್ದೀವಿ, ಈ ಸ್ವಾಸ್ಥ್ಯವನ್ನು ರಕ್ಷಣೆ ಮಾಡ್ಕೊಂಡಿರ್ಬೇಕು. ಆತುರಸ್ಯ ವಿಕಾರ ಪ್ರಶಮನಂ, ಸೆಕೆಂಡ್ದು ಬಂದುಬಿಟ್ಟು ಜ್ವರ ಬಂದಾಗ ಇದು ಮಾಡೋದು. ಅಂದ್ರೆ ನಾವು ಹೆಲ್ದಿ ಇರಬೇಕಾದ್ರೆ ಈ ಹೆಲ್ತ್ನ ಇನ್ನೂ ಕಾಪಾಡ್ಕೊಂಡು ಹೋಗ್ಬೇಕು. ಇದು ಮೇನ್. ಪ್ರಿಕಾಷನ್ ಈಸ್ ಬೆಟರ್ ದೆನ್ ಕ್ಯೂರ್. ಪ್ರಿಕಾಷನ್ ಈಸ್ ಬೆಟರ್ ದೆನ್ ಕ್ಯೂರ್, ಬಟ್ ಅದು ಇದನ್ನೇ ಬರ್ಲಕ್ಕೆ ಬಿಡಬೇಡ್ರಿ ಅಂತ ಹೇಳ್ತಾರೆ. ಆ ಥರ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಬೇಕು. ಆ ಥರ ಬರೋಕ್ಕೆ ನಾವು ಫುಡ್ ಏನು ಕನ್ಸ್ಯೂಮ್ ಮಾಡ್ತೀವಿ ಅದ್ರ ಮೇಲೆ ಫುಡ್ ನಮ್ಮದು ಹೇಳೋದು ಆಹಾರ ವಿಹಾರ ಎರಡೂ ಹೇಳ್ತೀವಿ. ಅಂದರೆ ನಮ್ಮದು ಕಂಡಕ್ಟ್ಸ್ ಆಫ್ ಲೈಫ್ ಹೆಂಗಿರ್ಬೇಕಂತ ಹೇಳಿ, ಸೇಮ್ ಆಹಾರನು ಫುಡ್ ಹೆಂಗಿರಬೇಕು ಅಂತ ಹೇಳ್ಬಿಟ್ಟು. ಸರ್, ಇವತ್ತು ನಾವು ಡಿಸ್ಕಷನ್ ಟಾಪಿಕ್ ಯುಗಾದಿ ರೀ. ಅದ್ರದ್ದು ಬಗ್ಗೆ ಅಂದ್ರೆ ಲೈಕ್ ಇದು ಯುಗಾದಿ ಯಾವಾಗ್ಲಿಂದ ಸ್ಟಾರ್ಟ್ ಆಯ್ತು ಸರ್? ಇದು ಯಾವಾಗ್ಲಿಂದ ಸ್ಟಾರ್ಟ್ ಆಯ್ತು ಅನ್ನೋದಕ್ಕಿಂತ ಯುಗಾದಿಗೆ ಮೇನ್ ಎಲ್ಲದಕ್ಕೂ ಒಂದೊಂದು ಸ್ಟೋರಿಗಳಿದಾವೆ. ಎಲ್ಲ ಹಬ್ಬಗಳಿಗೂ ಒಂದೊಂದು ಸ್ಟೋರಿ ಇದು. ಯುಗಾದಿದು 3 ಕಥೆಗಳು ಕಾಣಿಸ್ಕೊಳ್ತಾವೆ ಯುಗಾದಿ ಬಗ್ಗೆ ಸಂಬಂಧಪಟ್ಟಂಗೆ. ಒಂದು ಬ್ರಹ್ಮಂದು, ಇನ್ನೊಂದು ಮತ್ಸ್ಯಾವತಾರ ವಿಷ್ಣು ಅಂತ ಹೇಳ್ತೀವಿ. ಆಮೇಲೆ ರಾಮಾಯಣದಲ್ಲೂ ಒಂದು ಕಡೆ ಯುಗಾದಿ ಬರುತ್ತದೆ. ಇನ್ನು ಯುಗಾದಿ ಬರೀ ಪದದ ಅರ್ಥ ತಗೊಂಡ್ರೆ ಯುಗ ಪ್ಲಸ್ ಆದಿ ಅಂದರೆ ಒಂದು ಯುಗ, ಆರಂಭದ ಏನು ಸಮಯ ಇದೆ ಅದು ಇಲ್ಲಿಂದ ಶುರುವಾಯಿತು, ಆದಿ ಆಯಿತು. ಒಂದು ಯುಗ ಇಲ್ಲಿಂದ ಆರಂಭ ಆಯಿತು ಅಂತ ಹೇಳೋದಕ್ಕೆ ಯುಗಾದಿ ಅಂತ ಹೇಳ್ತೀವಿ. ಒಂದು ಪುರಾಣದಾಗ ಸ್ಟೋರಿ ಏನು ಬರ್ತದೆ ಅಂದರೆ, ಬೆಳಗ್ಗೆ ಸೂರ್ಯ ಇದು ಚೈತ್ರ ಮಾಸದ ಇದು ಶುಕ್ಲ ಪಕ್ಷದೊಳಗೆ ಒಂದು ಸೂರ್ಯ ಇದು ಸೂರ್ಯ ಉದಯಿಸುವ ಸಮಯದಲ್ಲಿ ಬ್ರಹ್ಮ ಇದನ್ನು ಯುಗದ ರಚನೆಯ ಆರಂಭ ಮಾಡ್ತಾನೆ, ಕೆಲಸಗಳನ್ನು ಆರಂಭ ಮಾಡ್ತಾನೆ ಅಂತ ಹೇಳ್ಬಿಟ್ಟು ಒಂದು ಸ್ಟೋರಿ. ಸೊ ಅದಕ್ಕೆ ಪ್ರತಿ ವರ್ಷ ಚೈತ್ರ ಮಾಸದೊಳಗೆ ಪ್ರಥಮ ದಿನ ಇವತ್ತು ನಾವು ಯುಗಾದಿ ಅಂತ ಹೇಳಿಕೊಂಡು ಇದು ಮಾಡ್ತೀವಿ. ಶುಕ್ಲ ಪಕ್ಷದ ಪ್ರಥಮ. ಪುರಾಣದಾಗ ಮೆನ್ಷನ್ ಯಾವ್ದ್ರಿ? ಇದು ಪುರಾಣದ ಇದು ಎಲ್ಲಗಿನ ಓಲ್ಡೆಸ್ಟ್ ಫಸ್ಟ್ ಸ್ಟೋರಿ. ಅಂದ್ರೆ ಯುಗದ ಒಂದು ಇದು ಶುರುವಾಗಿದ್ದು ಚೈತ್ರ ಮಾಸ ಶುಕ್ಲ ಪಕ್ಷ ಪ್ರಥಮ ದಿನ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಇದೇನ್ರಿ ಸರ್ ಚೈತ್ರ ಮಾಸ ಶುಕ್ಲ ಪಕ್ಷ? ಇದು ಹೆಂಗಂದ್ರೆ ಆ್ಯಕ್ಚುಲಿ ನಾವು ಇಲ್ಲೊಂದು ಬೆಸ್ಟ್ ಇದು ಕೇಳಿದೆ. ಹೆಂಗಂದ್ರೆ ಕ್ಯಾಲೆಂಡರ್ಗಳು ಹೆಂಗವ ಅಂತ ಹೇಳ್ಬಿಟ್ಟು. ಕ್ಯಾಲೆಂಡರ್ಗಳು 2 ಆ್ಯಕ್ಚುಲಿ. ನಾವು ಈಗ ಎಲ್ಲರೂ ನಾವು ಏನ್ರಿ ಒಂದು ಹಬ್ಬ 2 ದಿವ್ಸ ಮಾಡ್ತಾರೆ ಇವರು ನಂಬಲ್ಲಿ ಇದೆಯಲ್ಲ, ಯಾರಿಗೆ ಯಾವಾಗ ಅನುಕೂಲ ಆಯ್ತು ಅವ್ರು ಹಂಗೆ ಮಾಡ್ಲಿಕ್ಕತ್ತಾರೆ, ಹಿಂಗೆ ಮಾಡ್ಲತ್ತಾರೆ ಅಂತ ಹೇಳಿ ನಾವು ರೆಗ್ಯುಲರ್ ಟಾಕ್ ಇದು. ಆ್ಯಕ್ಚುಲಿ ಏನಂದ್ರೆ ಕ್ಯಾಲೆಂಡರ್ಗಳು 2 ಇದಾವ್ರಿ. ನಾವು ರೆಗ್ಯುಲರ್ ಈಗ ನಾವೇನು ಡೇಟ್ ವೈಸ್ ಮಾಡ್ತೀವಲ್ಲ, ಒಂದು ಸೌರಮಾನ ಕ್ಯಾಲೆಂಡರ್ ಅಂದ್ರೆ ಸೂರ್ಯನಿಗೆ ಇಟ್ಕೊಂಡು ಮಾಡಿರ್ತಕ್ಕಂಥ, ಸೂರ್ಯ ಮೇನ್ ಸೆಂಟರ್ ಅದರದ್ದು, ಅವನ ಮೂಮೆಂಟ್ ಮೇಲೆ ಮಾಡಿರ್ತಕ್ಕಂಥದ್ದು. ಭೂಮಿ ಸುತ್ತ ಹೊಡಿತಾ, ಅಬ್ಸರ್ವಿಂಗ್ ಸನ್, ಭೂಮಿ ಅದ್ರ ಸುತ್ತ ಹೊಡಿತಾ ಇರ್ತದೆ. ಇದ್ರ ಮೇಲೆ ಸೌರಮಾನ ಕ್ಯಾಲೆಂಡರ್ ಇದು. ಇನ್ನೂ ಒಂದು ಚಂದ್ರಮಾನ ಕ್ಯಾಲೆಂಡರ್. ನಮ್ಮ ಜ್ಯೋತಿಷಾಸ್ತ್ರದೊಳಗೆ, ಹಿಂದೂ ಜ್ಯೋತಿಷ ಪಂಚಾಂಗದೊಳಗೆ 2 ಬಳಸಿದ್ರು. ಇದು ಮೇನ್ಲಿ ನಮ್ಮ ಎಲ್ಲ ಹಬ್ಬಗಳು ಇವೆಲ್ಲ ಶುರುವಾಗೋದು ಚಂದ್ರಮಾನ ಕ್ಯಾಲೆಂಡರ್. ರೆಫರೆನ್ಸ್ ಜಾಸ್ತಿ ಚಂದ್ರಮಾನ ಕ್ಯಾಲೆಂಡರ್ಲಿಂದ. ಅದಕ್ಕೆ ನಮ್ಮಲ್ಲಿ ಇರ್ತಕ್ಕಂಥ ಒಂದೇ ಒಂದು ಹಬ್ಬ ಯಾವುದಂದ್ರೆ ಸಂಕ್ರಾಂತಿ. ಅದು ಸೂರ್ಯನ ಪಥದ ಮೇಲೆ ಇರೋದ್ರಿಂದ, ಅಂದರೆ
ಕಂಪ್ಲೀಟ್ ಸೂರ್ಯನ ಪಥದ ಮೇಲೇ ನಾವು ಅದು ಆಚರಿಸ್ತೀವಿ. ಅದಕ್ಕೆ ಸೌರಮಾನ ಪದ್ಧತಿ ಪ್ರಕಾರ ಅದು ಪ್ರತಿ ವರ್ಷ 15ನೇ ತಾರೀಕಿಗೆ ಬರ್ತದೆ. 14 ತಾರೀಕು ಬರ್ತಿತ್ತು, ಈಗ 15ನೇ ತಾರೀಕು ಬರ್ತು. ನೆಕ್ಸ್ಟ್ ಆಫ್ಟರ್ ಒಂದು 70 ಇಯರ್ಸ್ ಆದಮೇಲೆ ಮತ್ತು 1 ಡೇ ಮುಂದಕ್ಕೆ ಹೋಗುತ್ತೆ. 15 ಇದ್ದಿದ್ದು ಮುಂದೆ 16ನೇ ತಾರೀಕು ಬರ್ಬೋದು ಅದು. ಆದ್ರೆ ಪ್ರತಿ ವರ್ಷ ಸೇಮ್ ಡೇಟಿಗೆ ಬರುತ್ತೆ, ಯಾಕಂದ್ರೆ ಅದು ಸೂರ್ಯನ ಮೇಲೆ ಡಿಪೆಂಡ್ ಆಗಿರ್ತಕ್ಕಂಥದ್ದು. ಇವು ಉಳಿದಿವೆಲ್ಲ ನಮಗೆ ಚೇಂಜ್ ಆಗ್ತಾ ಇರ್ತವೆ ಡೇಟ್ಗಳು. ಅದು ಒಂದೇ ಮಾತ್ರ ಜನವರಿ 15ನೇ ತಾರೀಕು ಫಿಕ್ಸ್ ಬರ್ತದೆ. ಇದು ಯುಗಾದಿ. ಇದು ಹೆಂಗಂದ್ರೆ ಈಗ ಇಲ್ಲಿ ನಾ ಶುಕ್ಲ ಪಕ್ಷ ಅಂತ ಹೇಳ್ತಾ ಇದ್ದೆ. ಒಂದು 15 ದಿನಗಳು ಇದು ಪೂರ್ತಿ ಚಂದ್ರನ ಮೇಲೆ ಡಿಪೆಂಡ್ ಆಗಿರ್ತಕ್ಕಂಥದ್ದು ಪಂಚಾಂಗ. ಇದು ಹೆಂಗಂದ್ರೆ ಸೇಮ್ 12 ಮಾಸಗಳಿರ್ತಾವೆ, ಚೈತ್ರ ವೈಶಾಖ ಹಿಂಗೆ. ಮಾಸ ಅಂದ್ರೆ ಮಂತ್ಗಳು. ಓಕೆ, ಈ ಮಾಸವನ್ನು ಮತ್ತೆ ಡಿವೈಡ್ ಮಾಡ್ತಾರೆ ಅವರು, ಪಕ್ಷಗಳಾಗಿ ಡಿವೈಡ್ ಮಾಡ್ತಾರೆ. ಪಕ್ಷ ಅಂದರೆ 15 ದಿನದ ಒಂದು ಇದು. ಇದರಲ್ಲಿ ಹೆಂಗಂದ್ರೆ ಫಸ್ಟ್ ಅಮಾವಾಸ್ಯೆಯಿಂದ ಹುಣ್ಣಿಮೆವರೆಗೆ ಇರ್ತಕ್ಕಂಥ ದಿನಗಳು ಶುಕ್ಲ ಪಕ್ಷ ಅಂತ ಹೇಳ್ತೀವಿ. ಮತ್ತು ಈ ಹುಣ್ಣಿಮೆಯಿಂದ ಕೆಳಗಡೆ ಹೋಗುವಂಥವು ಮತ್ತು 15 ದಿನಗಳಿಗೇನು ಕೃಷ್ಣ ಪಕ್ಷ ಅಂತ ಹೇಳ್ತೀವಿ. ಅಮಾವಾಸ್ಯೆ ಟುವರ್ಡ್ಸ್ ಅಮಾವಾಸ್ಯೆ ಹೋಗೋದು. ಇನ್ ಜನರಲಾಗಿ ಹೆಂಗೆ ನೆನಪಿಟ್ಕೋದು, ಶುಕ್ಲ ಅಂದರೆ ಬಿಳಿ. ಈ ಅಮಾವಾಸ್ಯೆಯಿಂದ ಹುಣ್ಣಿಮೆ ಹೋಗ್ತಾ ಹೋಗ್ತಾ ದಿನಗಳು ಬೆಳ್ಳಗಾಗ್ತಾ ಹೋಗ್ತಾವೆ, ಬೆಳದಿಂಗಳು ಜಾಸ್ತಿ ಆಗ್ತಾವೆ. ಬೆಳದಿಂಗಳು ಜಾಸ್ತಿ ಆಗ್ತಾ ಹೋಗುತ್ತೆ ಶುಕ್ಲ ಪಕ್ಷ. ಅಲ್ಲಿಂದ ಮತ್ತೆ ಕತ್ತಲು ಜಾಸ್ತಿ ಆಗ್ತಾ ಬರ್ತದೆ ಕೃಷ್ಣ ಪಕ್ಷ. ಕತ್ತಲು, ಕೃಷ್ಣ ಅಂದರೆ ಕತ್ತಲು, ಶುಕ್ಲ ಅಂದರೆ ಬಿಳಿ. ಇಷ್ಟು ಇವು 15 ದಿನಗಳು. ಇವನು ಅವ್ರು ಹೆಂಗೆ ಇಟ್ಟಿದ್ರು ಅಂದ್ರೆ ಹೆಸರುಗಳು ಏಕಾದಶಿ ಅಂತ ಹೇಳ್ತೀವಿ ಹಂಗೆ. ಆಮೇಲೆ ಏಕ, ದ್ವಿತೀಯ, ತೃತೀಯ, ಚತುರ್ಥಿ, ಪಂಚಮಿ, ಷಷ್ಠಿ, ಸಪ್ತಮಿ, ಅಷ್ಟಮಿ, ನವಮಿ. ಈ ಚೈತ್ರ ಮಾಸದಲ್ಲಿ ನವಮಿ ದಿವಸ ರಾಮ ಹುಡ್ತಾನೆ. ಇವು ನಕ್ಷತ್ರಗಳು. ಇಲ್ಲಿಂದ ಇವು ದಿನಗಳು ಹಿಂಗೆ ಕೌಂಟ್ ಮಾಡ್ಕೊತ ಹೋಗ್ತಾರೆ. ನವಮಿ, ದಶಮಿ, ನಕ್ಷತ್ರ ದಿನಗಳು ಬಂದಾಗ ಬರ್ತದೆ, ದಿನಗಳು ಬಂದಂಗೆ ಬರ್ತವೆ. ಆ ಪರ್ಟಿಕ್ಯುಲರ್ ಅವು ನಕ್ಷತ್ರಗಳ ಮೇಲೆ ಮತ್ತೆ ಸಪ್ರೇಟ್ ಚೇಂಜ್ ಆಗ್ತಾವೆ. ಮತ್ತು ಮಳೆ ನಕ್ಷತ್ರಗಳು ಅವು ಇವು ಎಲ್ಲ ಬರ್ತವೆ, ಕಾಂಪ್ಲೆಕ್ಸ್ ಆಗುತ್ತೆ. ಬ್ರಹ್ಮ ಏನು ಮಾಡ್ತಿರ್ತಾನೆ ಪ್ರತಿ ಸಾರಿ ಇದನ್ನು ಅವನ ಕಲ್ಪಗಳು ಅಂತ ಹೇಳ್ತೀವಿ, ಒಂದು ಬ್ರಹ್ಮಯುಗ ಅಂತ ಹೇಳ್ತೀವಿ. ಅವನು ಒಂದು ದಿವ್ಸದ ಕೆಲಸ ಅಷ್ಟೇ. ಲಾಸ್ಟಿಗೆ ಎಂಡಿಗೆ ಬರೋ ಮುಂದೆ ಅವನಿಗೆ ಸುಸ್ತು ಅನ್ನಿಸ್ತಿರ್ತದಲ್ಲ, ಆ ಟೈಮಿಗೆ ಮತ್ತೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಮತ್ತೆ ಅದೇ ಕೆಲಸ ಅವನು ಮತ್ತು ಭೂಮಿ ಹುಟ್ಟಿಸೋದು, ಅದನ್ನು ಒಂದು ಲೇಯರ್ನಾಗ ಹಾಕೋದು, ಒಂದು ಇದ್ರೊಳಗೆ ಕಾರ್ಪೊರೇಟ್ ಸಿಸ್ಟಮ್ನಾಗ ಹಾಕಿಬಿಡೋದು, ತಂತ ನಡೆಯಪ್ಲೇ ಇರಬೇಕು ಹೇಳ್ತಾರೆ. ಅಲ್ಲಿಗೆ ಒಬ್ಬ ರಾಕ್ಷಸ ಬರ್ತಾನೆ, ಸೋಮಕ ರಾಕ್ಷಸ ಅಂತ ಹೇಳ್ಬಿಟ್ಟು, ಅಸುರ. ಸೋಮಕ ಅಸುರ ಬಂದ್ಬಿಟ್ಟು ಅವ ಏನು ಮಾಡ್ತಾನಂದರೆ ಇದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಡಾಕ್ಯುಮೆಂಟ್ಸ್ ಕಳುವು ಮಾಡ್ತಾನೆ. ನಮ್ಮ ಪ್ರಕಾರ ವೇದ ಗ್ರಂಥಗಳು ಅದನ್ನು ಕಳುವು ಮಾಡಿ ಸಮುದ್ರದ ನಡುವೆ ಒಯ್ದು ಮುಚ್ಚಿಡ್ತಾನೆ. ಕೆಲವೊಬ್ರು ಇರ್ತಾರೆ, ಅವ್ರಿಗೆ ಏನಂದ್ರೆ ಇಂಥದ್ರೊಳಗೆ ಹ್ಯಾಪಿನೆಸ್ ಸಿಗ್ತಿರ್ತದೆ ಅವ್ರಿಗೆ. ಒಟ್ಟು ಏನರ ಒಂದು ಲಯಬದ್ಧವಾಗಿ ನಡಿಲಿಕತ್ತಿತ್ತು ಅಂದ್ರೆ ಅದು ಸ್ವಲ್ಪ ಅವ್ರಿಗೆ ತ್ರಾಸ ಕೊಡೋದ್ರೊಳಗೆ ಮಜಾ ತೋತಿರ್ತಾರೆ ಒಂದಿಷ್ಟು ಮಂದಿ. ವಿಕೃತ ಮನಸ್ಸು ಅಂತ ಹೇಳ್ತೀವಿ. ಸೊ ಆ ಸೋಮಕ ರಾಕ್ಷಸಂದು ರೆಫರೆನ್ಸ್ ಬರ್ತದೆ ಫಸ್ಟಲ್ಲಿ. ಅವನು ಒಯ್ದದು ಎಲ್ಲಿ ಮುಚ್ಚಿಡ್ತಾನಲ್ಲ ಅದನ್ನು ತಂದುಕೊಳ್ಳೋದೇನು ಕಥೆ ಇದೆಯಲ್ಲ, ಅವಾಗ ವಿಷ್ಣುವಿಂದ ಫಸ್ಟ್ ಅವತಾರ ಮತ್ಸ್ಯಾವತಾರ ಅಂತ ಹೇಳ್ಬಿಟ್ಟು ಆ ಮತ್ಸ್ಯಾವತಾರದಾಗ ಬಂದು ಸೋಮಕ ರಾಕ್ಷಸನನ್ನು ಕೊಂದು ಅವು ಏನು ಗ್ರಂಥಗಳಿರ್ತಾವೆ ಅವೆಲ್ಲ ತೊಗೊಂಡು ಬಂದು ಮತ್ತು ಬ್ರಹ್ಮಕ್ಕೆ ಕೊಡ್ತಾನೆ. ಸೊ ಅದಕ್ಕೆ ನಾವು ಇದು 2ನೇ ಸ್ಟೋರಿ. ಇದು ಯುಗಾದಿದು ಅಂತಂದ್ರೆ ಅದು ತಂದು ಕೊಟ್ಟಾದ್ಮೇಲೆ ಸ್ಟಾರ್ಟ್ ಆಗ್ತದೆ ಸರ್. ತಂದು ಕೊಟ್ಟ ಇವ್ರು ಮತ್ತೆ ವರ್ಕ್ ಸ್ಟಾರ್ಟ್ ಮಾಡ್ತಾರೆ, ಬ್ರಹ್ಮ ಸ್ಟಾರ್ಟ್ ಮಾಡ್ತಾರೆ. ಸೊ ಅದಕ್ಕೆ ಆ್ಯಕ್ಚುಲಿ ಯುಗಾದಿ ದಿವಸ ಮಾಡೋದೇನೆಂದ್ರೆ ಕಾಲಕ್ಕೆ ಸಂಬಂಧಪಟ್ಟಂತೆ ದೇವರುಗಳ ಪೂಜೆ ಮಾಡ್ತಾರೆ. ಅಂದರೆ ಟೈಮಿಗೆ ಸಂಬಂಧಪಟ್ಟಂಥ ದೇವರುಗಳ ಪೂಜೆ, ಸೂರ್ಯಂದಾಗಿರ್ಬೋದು, ಬ್ರಹ್ಮಂದಾಗಿರ್ಬೋದು, ಆಮೇಲೆ ನಕ್ಷತ್ರಗಳದ್ದು ಪೂಜೆ ಮಾಡ್ತಾರೆ ಇವತ್ತು. ಅದಾದಮೇಲೆ ಒಂದು ಸರ್ತಿ ಮೊದಲು ಅಕ್ಷರಸ್ಥರು ಅಷ್ಟು ಇರ್ತಿರ್ಲಿಲ್ಲ, ಅಥವಾ ವೇದಗಳು ಓದ್ದವ್ರು ಅಷ್ಟು ಜನ ಇರ್ತಿರ್ಲಿಲ್ಲ. ಸೊ ಯಾರಿಗೆ ವೇದಗಳದ್ದು ನಾಲೆಜ್ ಇತ್ತು, ಪಂಚಾಂಗದ ನಾಲೆಜ್ ಯಾರಿಗಿತ್ತು, ಅವನು ಇಡೀ ವರ್ಷ ಹೆಂಗಿರ್ತದೆ ಅಂತ ಹೇಳ್ಬಿಟ್ಟು ಓದಿ ಹೇಳ್ತಿದ್ದ. ಈಗಲೂ ಕೆಲವೊಂದು ಕಡೆ ಎಲ್ಲ ಅದು ಇದೆ. ನಾವು ಟಿ ವಿಗಳಲ್ಲೆಲ್ಲ ಈಗ ಅದೇ ಮಾಡ್ತಾರೆ. ಯುಗಾದಿ ದಿವಸ ಫಸ್ಟ್ ದಿವಸ ನೆಕ್ಸ್ಟ್ ಈ 1 ಇಯರ್ ಹೆಂಗಿರೋದ ಅಂತ ಹೇಳ್ಬಿಟ್ಟು ಪಂಚಾಂಗ ಓದಿ ಹೇಳ್ತಾರೆ. ಅವಾಗ ಮೊದಲೆಲ್ಲ ಮನೆಗಳಲ್ಲಿ ಪಂಚಾಂಗ ಓದಿಸ್ತಾ ಇದ್ರು. ಯುಗಾದಿ ದಿವಸ ಎಲ್ಲ ಮುಗಿದ್ಮೇಲೆ ಲಾಸ್ಟಿಗೆ ವಿಷ್ಣುವಿನ ಪೂಜೆ ಮಾಡ್ತಾಯಿದ್ರು. ಈಗ ಅದೆಲ್ಲ ಸ್ವಲ್ಪ ಕಡಿಮೆ ಆಗಿದೆ. ಸೊ ವಿಷ್ಣುವಿಂದು ಪೂಜೆ ಮಾಡೋದು ಇದ್ರ ಸಲುವಾಗಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ವಿಷ್ಣುವಿನ ಪೂಜೆ ಮಾಡ್ತಿರು, ಬಟ್ ಈಗ ಅದು ಕಡಿಮೆ ಆಗ್ಯದ. ನಮ್ಗೆ ಅದ್ರದ್ದು ಸಿಗ್ನಿಫಿಕೆನ್ಸ್ ಈಗ ಎಲ್ಲ ಹಬ್ಬ ಮಾಡ್ಲಿಕ್ಕತ್ತೀವಿ ನಾವು, ಸಿಗ್ನಿಫಿಕೆನ್ಸ್ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು. ಈ ಮೇನ್ ನಮ್ದು ಈಗ ಮೋಟೋ ಏನಂದ್ರೆ ಹಬ್ಬಗಳು ಯಾವ್ಯಾವ ಯಾಕೆ ಮಾಡ್ಲಿಕ್ಕತ್ತೀವಿ, ಅದ್ರದ್ದು ಏನು ಇಂಪಾರ್ಟೆನ್ಸ್ ಇತ್ತು ಅದನ್ನ ನಾವು ತಿಳ್ಕೊಂಡೇವೆ ಅಂದ್ರೆ ಮುಂದೆ ಹೆಂಗಿರ್ಬೋದು ಅಂತೇಳಿ. ಇದ್ರದ್ದು ಎಷ್ಟು ಚಂದದ ನೋಡ್ರಿ. ಈಗ ನೆಕ್ಸ್ಟ್ 1 ಇಯರ್ ಪೂರ ಹೆಂಗೆ ಇರಂಗದ ಅಂತೇಳಿ ಒಂದು ಜ್ಯೋತಿಷಾಸ್ತ್ರದ ಮುಖಾಂತರ ನಾವು ಇಂಪಾರ್ಟೆನ್ಸ್ ಅಂದ್ರೆ ಅದೇ ಹೇಳ್ತೀನಲ್ರಿ. ಈಗ ಪಂಚಾಂಗ ನಾವು ಓದ್ದೇವು ಅಂದ್ರೆ
ಈ ನೆಕ್ಸ್ಟ್ ಪೂರ 1 ಇಯರ್ ನಾವು ತಿಳ್ಕೊಬೋದು, ಅಡ್ವಾನ್ಸಾಗಿ ತಿಳ್ಕೊಬೋದು. ಮಳೆ ಹೆಂಗದ, ಬೆಳೆ ಹೆಂಗದ, ಇದೆಲ್ಲ ತಿಳ್ಕೊಂಡೆ ಒಂದು ನಮ್ಗೆ ಎಷ್ಟು ಯೂಸ್ಫುಲ್ ಅಂದ್ರೆ ಅದಕ್ಕೆ ತಕ್ಕಂಗೆ ನಾವು ನಮ್ಮ ಲೈಫ್ ಸ್ಟೈಲ್ ಅಡಾಪ್ಟ್ ಮಾಡ್ಕೋಬೋದು ಮೊದಲೇ. ಆ ಥರ ಇದು 2ನೇ ಸ್ಟೋರಿ ಆಯಿತು. 3ನೇ ಸ್ಟೋರಿ ಹೆಂಗೆ ಬರ್ತದೆ ಪುರಾಣದಲ್ಲಿ ಇನ್ನೊಂದು ಕಡೆ ಮೆನ್ಷನ್ ಆಗುತ್ತೆ, ಬಲಿಪಾಡ್ವ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಇಲ್ಲಿ ಮಹಾರಾಷ್ಟ್ರದೊಳಗದ್ದು ಜಾಸ್ತಿ ಇದು ಇದ್ದಿದ್ದು, ಪ್ರಚಲಿತದೊಳಗಿದ್ದಿದ್ದು. ಏನಂದ್ರೆ ಇವತ್ತಿನ ದಿವಸ ರಾಮ ವಾಲಿಯನ್ನು ಹತ್ಯೆ ಮಾಡ್ದ ಅಂತೇಳ್ಬಿಟ್ಟು, ಅವನು ವಧೆ ಮಾಡ್ದ ಅಂತೇಳ್ಬಿಟ್ಟು ಹೇಳ್ತಾರೆ. ಸೊ ಇವು 3 ಕಥೆಗಳು ಯುಗಾದಿಗೆ ಸಂಬಂಧಪಟ್ಟಂಗೆ ಬರ್ತು. ಅಂದ್ರೆ ಯುಗಾದಿ ಇಲ್ಲಿಂದ ಶುರು ಆಯಿತು ಅಂತಲ್ಲ, ಈ 3ನೇ ಕಥೆ ಒಳಗೆ ಅಂದರೆ ಇದೇ ದಿನದಂದು ವಾಲಿ ವಧೆ ಆಯಿತು. ಸೊ ಅಂತ ಹೇಳ್ಬಿಟ್ಟು ಅದು ಒಂದು ನೆನಪಿಗಾಗಿ ಅವ್ರು ಅದನ್ನ ಸಲುವಾಗಿ ಒಂದು ಸಪ್ರೇಟ್ ಆಚರಣೆ ಮಾಡ್ತಾರೆ ಅವ್ರು, ಬಲಿಪಾಡ್ವ ಅಂತ. ಒಂದು ಕೋಲಿಟ್ಟು ಅದಕ್ಕೆ ಒಂದೇನು ಕೆಂಪನ ಶಾಲ್ ಇದು ಮಾಡಿ ಒಂದಿಷ್ಟು ಸ್ವೀಟ್ ಅದು ಬೆಲ್ಲ ಅದು ಇಟ್ಟಿರ್ತಾರೆ, ಮೆಳಗೆ ಮೇಲೆ ಇಟ್ಟು ಸೂರ್ಯನ ಬಿಸಿಲು ಅದಕ್ಕೆ ಬೀಳುವಂಗೆ ಇಟ್ಟು ಸಾಯಂಕಾಲದವರೆಗೂ ಇಟ್ಟು, ಸಾಯಂಕಾಲ ಆದಮೇಲೆ ಅದನ್ನೆಲ್ಲ ಮಕ್ಕಳಿಗೆ ದೊಡ್ಡವರಿಗೆ ಎಲ್ಲರಿಗೆ ಹಂಚಿ ಸೆಲೆಬ್ರೇಟ್ ಮಾಡ್ತಾರೆ. ಮಹಾರಾಷ್ಟ್ರದಲ್ಲಿ ಮಾಡ್ತಾರೆ ಬಲಿಪಾಡ್ವ ಅಂತ ಹೇಳ್ಬಿಟ್ಟು ಹಿಂಗೆ ಮಾಡ್ತಾರೆ. ಸೊ ಇವು 3 ಕಥೆಗಳು ಪುರಾಣಕ್ಕೆ ಸಂಬಂಧಪಟ್ಟಂಗೆ. ಸರ್ ಈಗ ಅಂದ್ರೆ ನೀವು ಏನಾಗೆ ಅಂದ್ರಲ್ಲಿ ಸರ್ 1 ಇಯರಿಂದ ನಾವು ಏನೇನು ಮಾಡಬೇಕು ಅಂತ ಹೇಳಿ ಅದೇನು ಎಲ್ಲಿ ಮೆನ್ಷನ್ ಅದ ರೀ ಸರ್, ಮತ್ತು ಅದು ಏನು ಅದ ರೀ ಸರ್? ಅಲ್ಲ, ಏನೇನು ಮಾಡ್ಬೇಕಂತ ಹೇಳಲ್ಲ. ನಮ್ಮದು ಬ್ಯೂಟಿ ಎಷ್ಟು ಮಸ್ತ್ ಅದ ನೋಡ್ರಿ, ಹಿಂದುತ್ವದ್ದು ಹಿಂದುತ್ವದ್ದು ನಮ್ಮ ಹಿಂದೂನು ಅನ್ನೋಕ್ಕಾಗಲ್ಲ ಆ್ಯಕ್ಚುಲಿ, ನಮ್ಮ ಧರ್ಮದ್ದು, ಸನಾತನ ಧರ್ಮದ್ದು. ಅಥವಾ ಇದಕ್ಕೇನು ಹೆಸರು ಇಡಬೇಡ್ರಿ ನೀವು, ಲೈಫ್ ಸ್ಟೈಲ್ ಅಲ್ಲ ಅಂದ್ರೆ ನೀವು ಗುರ್ತಿಸ್ಕೋಬೇಡ್ರಿ ನಾವು ಹಿಂದೂ ಇದ್ದೀವಿ ಅಂತ ಹೇಳ್ಬಿಟ್ಟು ನೀವು ಗುರ್ತಿಸ್ಕೋಬೇಡ್ರಿ. ಬಟ್ ಒಂದು ಬದುಕಲಿಗತ್ತೀವಿ, ಒಂದು ಯಾವುದೋ ಒಂದು ಪರಂಪರೆಯಿಂದ ಯಾವುದೋ ಒಂದು ಪರಂಪರೆಯಿಂದ ಬದುಕಲಿಗತ್ತೀವಿ. ನೀವು ಇದಕ್ಕೇನು ಹೆಸರು ಇಡಬೇಡ್ರಿ. ಒಂದು ಹೆಸರಿರ್ಲಾರ್ದು ಒಂದು ಪರಂಪರೆ ಒಳಗೆ ನಾವು ಬದುಕಲಿಗತ್ತೀವಿ. ಹೆಂಗಂದ್ರೆ ಯಾವುದೋ ಒಂದು ಜೆನೆಟಿಕಲ್ ಫಾರ್ಮ್, ಈ ಭೂಮಿ ಊಟದಾಗಿಂದ ಹಿಡಿದು ನಮ್ಮ ಪೂರ್ವಜರು ನಿಮ್ಮ ಪೂರ್ವಜರು ಇರಲೇಬೇಕಲ್ಲ. ಸೊ ನಾವಿದ್ದೀವಿ. ಅವ್ರದ್ದೊಂದು ಲೈಫ್ ಸ್ಟೈಲ್ ಇತ್ತಲ್ಲ, ಅವ್ರು ಹೆಂಗೋ ಬದುಕೊಂಡು ಬಂದಿದ್ರು. ಅವ್ರದ್ದು ಯಾವ ಜಾತಿ ಇತ್ತು, ಅದು ಏನಿತ್ತು ಅದೆಲ್ಲ ಬ್ಯಾಡ್ ನಮಗೆ. ಆದ್ರೆ ಇವ್ರದ್ದು ಒಂದು ಇದು ಏನಿತ್ತು ಅಂದ್ರೆ, ನೀ ಕುಡಿಬೇಡ ಕೆಟ್ಟದದ ಅಂತ ಹೇಳ್ತಿರ್ಲಿಲ್ಲ. ಓಕೆ, ಅದು ಮುಟ್ಟಬೇಡ ಅದು ಹೊಲಸದ ಹಿಂಗೆ ಹೇಳ್ತಿರ್ಲಿಲ್ಲ. ಅದರದ್ದು ಗುಣಗಳನ್ನ ಹೇಳ್ತಾಯಿದ್ರು, ಆ ಪದಾರ್ಥದ ಗುಣಗಳು ಹೇಳ್ತಾಯಿದ್ರು. ಹೆಂಗಂದ್ರೆ ಈಗ ಡ್ರಿಂಕೇ ತೊಗೊಳ್ಳೋಣ, ಆಲ್ಕೋಹಾಲ್. ಇದೂ ಮತ್ತು ಆಲ್ಕೋಹಾಲ್ ಹುಟ್ಟಿದ್ದೂ ಸಮುದ್ರ ಮಂಥನದಾಗ. ಇದ್ರ ಮೇಲೆ ನಾ ಯಾವಾಗಲೂ ಒಂದು ಜೋಕ್ ಹೇಳ್ತಾ ಇರ್ತೀನಿ. ಹುಟ್ಟಣ ಹಂಚ್ಕೊಳ್ಬೇಕಲ್ಲ ಇವರು, ಸುರ ಮತ್ತು ಸರ್. ಇದಕ್ಕೇನಂತಾರೆ ಸುರ ಅಂತಾರೆ, ಸುರಾಪಾನ ಅಂತ ಹೇಳ್ತಾರೆ. ಸುರಾಪಾನ ಎಲ್ಲಿ ಆಗ್ತಿರ್ತದೆ ಹೇಳ್ರಿ ಜಾಸ್ತಿ? ಕೇಳಿರಿ? ಬಾರ್ಗಳೊಳಗೆ. ಈಗ ಆದರೆ ಹಿಂದಿನ ಕಥೆಗಳೆಲ್ಲ ಕೇಳಿದ್ರೆ ಏನಾಯ್ತು, ಇಂದ್ರನ ಆಸ್ಥಾನದೊಳಗೆ ರಂಬೆ, ಊರ್ವಶಿ, ಮೇನಕೆ ಇವರು ನೃತ್ಯ ನಡೀತಿರ್ತದೆ, ಸುರಾಪಾನ ಆಗ್ತಿರ್ತದೆ ಅಲ್ಲಿ ಅಂತ ಹೇಳ್ಬಿಟ್ಟು ದೇವರುಗಳು ಇದು ಮಾಡ್ತಾಯಿರ್ತದೆ. ಅಂದ್ರೆ ಯಾರು ಸುರವನ್ನು ಪಾನ ಮಾಡ್ತಾರೆ ಇವರು ಸುರರಾದರು, ದೇವರುಗಳಾದರು. ನಾವೆಲ್ಲಪ್ಪ ಅದು ಡ್ರಿಂಕ್ಸ್ ಮಾಡಲ್ಲತ್ತ ಯಾರಾದರೂ ಅವರೆಲ್ಲ ಅಸುರರಾದರು, ಅಸುರ ಆದರು. ಸುರ ಅವ್ರು ಕುಡಿಲಿಲ್ಲ, ಅವರೇ ಅಸುರರಾದರು ಅಂತ ಹೇಳ್ಬಿಟ್ಟು ಫಸ್ಟ್ ಅಲ್ಲಿ ಉಟ್ಕೊತದೆ. ಆದರೆ ನಮ್ಗೆ ಯಾರೂ ಇದು ಹೇಳಲ್ಲ, ಡ್ರಿಂಕ್ಸ್ ಮಾಡಬೇಡ್ರಿ ನಮ್ಮ ಧರ್ಮದೊಳಗೆ ಅದು ಇಲ್ಲ ಅಂತ ಹೇಳ್ಬಿಟ್ಟು ನಿಮ್ಗೆ ಹಿಂಗೆ ಹೇಳಲ್ಲ. ಆದರೆ ಏನು ಹೇಳ್ತಾರೆ ಅಂದ್ರೆ ಅದ್ರದ್ದು ಇದು ಏನದ ಅಂತ ಹೇಳ್ಬಿಟ್ಟು, ಗುಣಗಳು ಏನದವ ಅಂತೇಳಿ, ಗುರುತ್ವ, ಷಡ್ ರಸಗಳ ಮೇಲೆ ಹೇಳ್ತಾರೆ. ಅದ್ರ ರಸ ಹೆಂಗದ ಅಂತ ಹೇಳ್ಬಿಟ್ಟು, ಅದಾದಮೇಲೆ ಅದ್ರ ಗುಣಗಳು ಯಾವುವು ಅಂತ ಹೇಳ್ಬಿಟ್ಟು, ಮಧುರ, ತಿಕ್ತ, ಇವು ರಸಗಳು ಬರ್ತವೆ. ಮಧುರ, ತಿಕ್ತ ಗುಣಗಳು ಅಂದರೆ ಗುರು ಅದನ್ನು, ಲಘು ಅದನ್ನು ಅಂದ್ರೆ ಹೆವಿ ವೇಟ್ ಅದನ್ನು, ಲೈಟ್ ವೇಟ್ ಅದನ್ನು, ಯಾವ ಥರ ಇದು ಅದು. ಆಮೇಲೆ ವಿಪಾಕ ಅಂತ ಬರ್ತದೆ, ಎಂಡಿಗೆ ಹೆಂಗತ್ತದು ಟೇಸ್ಟ್ ಅಂತೇಳಿ. ಇದು ಎಲ್ಲದ್ರದ್ದು ಬರ್ತದೆ ರೀ ಈ ಥರ. ನಾವು ಏನೇ ಒಂದು ಪದಾರ್ಥ ತೊಗೊಂಡ್ರದ್ದು ಅದ್ರದ್ದು ಗುಣಗಳು, ಧರ್ಮಗಳು, ಅದು ಹೆಂಗೆ ಇದು ಆ್ಯಕ್ಟ್ ಮಾಡ್ತದೆ ಅಂತ ಹೇಳ್ಬಿಟ್ಟು ಕ್ಯಾರೆಕ್ಟರಿಸ್ಟಿಕ್ಸ್ ಮೇಲೆ. ಆಮೇಲೆ ಇನ್ನೂ ಒಂದು ಚಾಪ್ಟರ್ ಬರ್ತದೆ ರೀ, ಅಗ್ರಗಣ್ಯ ದ್ರವ್ಯಾಸ್ ಅಂತೇಳಿ ಬರ್ತದೆ ಅಷ್ಟಾಂಗ ಸಂಗ್ರಹದಲ್ಲಿ. ಅಲ್ಲಿ ಎಷ್ಟು ಚಂದ ಹೇಳ್ತಾರೆ ಅಂದ್ರೆ, ಇಡೀ ಭೂಮಿ ಮೇಲೆ ಒಂದೊಂದು ಪದಾರ್ಥಗಳು ಯಾವುದ್ಯಾವ್ದು ಟ್ರೀಟ್ ಮಾಡ್ಲಿಕ್ಕೆ ಬೆಸ್ಟ್ ಅದ ಅಂತ ಹೇಳ್ಬಿಟ್ಟು ಅದರೊಳಗೆ ಇದು ಒಂದು ಶ್ಲೋಕ ಬರ್ತದೆ, ಸುರಾಪಾನಂ ಶ್ರಮ ಹರಾಣಂ ಶ್ರೇಷ್ಠಂ ಅಂತ ಹೇಳ್ಬಿಟ್ಟು. ಶ್ರಮ ನಾವು ಇಡೀ ದಿವಸ ದುಡಿದ ಮೇಲೆ ಆ ಶ್ರಮವನ್ನು ನಿವಾರಿಸುವ ಸಲುವಾಗಿ ಎಷ್ಟು ಔಷಧಿಗಳಿವಲ್ಲ, ಅವೆಲ್ಲ ಔಷಧಿಗಳನ್ನು ಒಂದು ಲೈನಲ್ಲಿ ಇಟ್ಟಿವೆ ಅಂದರೆ ಅದ್ರೊಳಗೆ ಸುರ ಈಸ್ ದ ಬೆಸ್ಟ್ ಮೆಡಿಸಿನ್ ಅಂತೇಳಿ ಹೇಳ್ತಾರೆ. ಹಂಗಂತೇಳಿ ನಾ ಎಲ್ಲರಿಗೂ ಕುಡಿ ಅಂತ ಹೇಳತ್ತಿಲ್ಲ, ಬಟ್ ನಿಮ್ದು ರೆಫರೆನ್ಸ್ ಹಾಕಿ ಕುಡಿಲಿಕ್ಕೆ ಚಾಲು ಮಾಡ್ತಾರೆ ಸರಿ ಅಂಥೇಳಿ ಒಂದು ಇದು ಬರ್ತದೆ. ಆಮೇಲೆ ಬೇರೆ ಕಡೆ ಎಲ್ಲ ಮತ್ತು ಅದ್ರದ್ದು ರೆಫರೆನ್ಸ್ ಬರ್ತವೆ, ಜಾಸ್ತಿ ಕುಡಿದ್ರೆ ಏನಾಗ್ತದೆ,
ಉನ್ಮಾದ ಅಪಸ್ಮಾರ ಆಗ್ತದೆ ಅದ್ರ ಸ್ಟೇಜಸ್ಗಳು ಹೇಳ್ತಾರೆ ಅವರು. ಹಾಂ 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 ಹಿಂಗೆ ಅಂದ್ರೆ ಎವ್ರಿಥಿಂಗ್ ಒಂದು ಲಿಮಿಟೆಡ್ ಟೈಮ್ದಾಗ ಇದೇ ಪರ್ಪಸ್ನಾಗ ತೊಗೊಂಡ್ರೆ ಎವ್ರಿಥಿಂಗ್ ಇಸ್ ಅದು ಹೇಳಲ್ಲ ಅವರು. ನೀವು ಹಿಂಗೆ ತಗೋರಿ ಅವ್ರಿ ಹಿಂಗೆ ಇಷ್ಟೇ ತಗೋರಿ ಅಂತೇಳಿ. ಇದು ಹಿಂಗೆ ಒಂದದ, ಇದ್ರದ್ದು ಗುಣಗಳು ಈ ಟೈಪ್ ಅವ, ಇದು ಹಿಂಗೆ ಇಷ್ಟು ತೊಗೊಂಡ್ರೆ ಇಷ್ಟ ಆಗ್ತದೆ, ಸೆಕೆಂಡ್ ಇಷ್ಟು ತೊಗೊಂಡ್ರೆ ಇಷ್ಟ ಆಗ್ತದೆ, ಇಷ್ಟು ತೊಗೊಂಡ್ರೆ ಹಿಂಗೆ ಆಗ್ತದೆ, ಮನುಷ್ಯನ ಮೇಲೆ ಈ ಥರ ಎಫೆಕ್ಟ್ ಆಗ್ತದೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅದನ್ನು ನಿಮ್ಮ ಬುದ್ಧಿಶಕ್ತಿಗೆ ಬಿಡ್ತಾರೆ. ನೀವು ಹೆಂಗೆ ಮಾಡ್ತಿ, ಹೆಂಗೆ ಬಳಸ್ಕೋ ಪರ್ಟಿಕ್ಯುಲರ್ ಇದ್ರ ಮೇಲೆ ಸ್ಟಡಿ ಮಾಡಿ ಬರೀತಾರೆ ಸರ್, ಬರೀತಾರೆ. ಅದನ್ನು ನೀವು ಇಂಡಿಪೆಂಡೆಂಟಾಗಿ ಬಿಟ್ಬಿಡ್ತಾರೆ. ಅದು ಬ್ಯೂಟಿ. ಈ ಈಗ ನಾವೇನು ಹೆಸರಿಡ್ಲಾರ್ದು ಒಂದು ಧರ್ಮ ಅಂತ ಹೇಳ್ತೀವಲ್ಲ ಸನಾತನದ್ದು, ಇದ್ರದ್ದು ಬ್ಯೂಟಿನೇ ಇದು ಅದು. ಹಾಗಾಗಿ ಯುಗಾದಿ ಒಳಗೆ ಅವ್ರು ಹೇಳಂಗಿಲ್ಲ ನೀ ಇದು ಮಾಡಿದ್ದು ಅನ್ನತ್ತು. ಒಂದು ವರ್ಷದೊಳಗೆ ಈ ಕಾಲಗಳು ಹೆಂಗೆ ಇರ್ತಾವ ಅಂತ ಹೇಳ್ತಾರೆ. ಈ ಟೈಮಿಗೆ ಇಷ್ಟು ಮಳೆ ಬರ್ಬೋದು, ಈ ಟೈಮಿಗೆ ಬಿಸಿಲು ಜಾಸ್ತಿ ಆಗ್ಬೋದು, ಈ ಟೈಮಿಗೆ ಹಿಂಗೆ ಚಳಿ ಜಾಸ್ತಿ ಆಗ್ಬೋದು, ಈ ಥರ ಒಂದು ಇದು ಸೂರ್ಯ ಈ ದಿಕ್ಕಿನಲ್ಲಿ ಚಲಿಸ್ತಾರೆ. ಯುಗಾದಿ ಟೈಮ್ದಾಗ ಹಿಂಗೆ ಹೇಳ್ತೀರೇನ್ರಿ ಸರ್? ಅಂದ್ರೆ ಹಾಂ, ಈ ಪೂರಾ 1 ಇಯರ್ ಹೆಂಗಿರ್ತದೆ, 1 ಇಯರ್ದು ಕ್ಯಾಲೆಂಡರ್. ಈಗ ಕಾರ್ಪೊರೇಟ್ ಇದ್ರೊಳಗೆ ಹೋದೆವು ಅಂದ್ರೆ ಜನವರಿ ಆದಮೇಲೆ ಒಂದು ಕ್ಯಾಲೆಂಡರ್ ರಿಲೀಸ್ ಮಾಡ್ತಾರೆ ಅವ್ರವ್ರ ಕಂಪ್ನಿದು. ಯಾವುದೇ ಕಂಪ್ನಿ ಇರ್ಲಕ್ಕೆ ಅವ್ರು ಏನು ಮಾಡ್ತಾರೆ, ಅವ್ರದ್ದೊಂದು ಡೈರಿ ಅಂತ ಹೇಳ್ತಾರೆ. ಅವರು ಡೈರಿ ರಿಲೀಸ್ ಮಾಡ್ತಾರೆ. ಈ ಕಾರ್ಪೊರೇಟ್ ಸ್ಟೈಲ್ ಈಗೆಲ್ಲ ಉಟ್ಕೊಂಡಿದ್ದೀವಿ. ಅವರು ಅದ್ರೊಳಗೆ ನೋಡ್ರಿ ನೀವು ಪರ್ಟಿಕ್ಯುಲರ್ ಒಂದು 7 ಹಾಲಿಡೇ ಹಾಕಿರ್ತಾರೆ ಅವರು. 7 ಇಲ್ಲ 8 ಹಾಲಿಡೇ, ಆಮೇಲೆ CL SL ಹೆಂಗೆ ತೊಗೋಬೋದು ಅಂತೇಳಿ. ಆಮೇಲೆ ಅವ್ರ ಕಂಪ್ನಿ ಉಟ್ಕೊಂಡಿದ್ದು ಹಿಂಗೆ ಈ ವರ್ಷದಾಗ ಹಿಂಗೆ ಮೀಟಿಂಗ್ ಆಗಬೇಕು ಹಿಂಗೆಲ್ಲ. ಸೊ ಈ ಥರದ್ದು ಆಲ್ರೆಡಿ ಅವಾಗ ರೊಟೀನ್ ಇತ್ತು ನಮ್ಮಲ್ಲಿ. ಜನವರಿ ಒಳಗೆ ಇವ್ರು ಪ್ಲ್ಯಾನ್ ಮಾಡ್ತಿದ್ರು ಆಲ್ರೆಡಿ ಹೋಲ್ ಇಯರ್ ಹೆಂಗೆ ಇರಂಗದ ಅಂತೇಳ್ಬಿಟ್ಟು ಒಬ್ಬ ಪಂಚಾಂಗ ಓದಿ ಹೇಳ್ತಿದ್ದ, ಉಳಿದವ್ರು ಕೇಳ್ತಿದ್ರು. ಇದು ಎವ್ರಿ ಯುಗಾದಿ ದಿನ ಯುಗಾದಿ ದಿವಸ ಮಾಡ್ತಿದ್ರು. ಇದು ಒಂದು ಸಿಸ್ಟಮೆಟಿಕ್ ಲೈಫ್ ಸ್ಟೈಲ್ ಇತ್ತು. ಅಂದರೆ ಎಷ್ಟು ಅಡ್ವಾನ್ಸ್ಡ್ ಇದ್ರು ಅವರು. ಅದು ವಿಚಾರ 1 ಇಯರ್ ಪ್ಲ್ಯಾನ್ ಮಾಡ್ತಿದ್ರು ಅವ್ರು ಮೊದಲೇ. ಹಿಂಗೆ ಅದ ಪ್ಲ್ಯಾನ್ ಅಂತೇಳಿ ಅಲ್ಲ ಅವ್ರು, ಮತ್ತೆ ಅವ್ರದ್ದು ಲೈಫ್ ಸ್ಟೈಲ್ ಅದು. ನಾವು ಮತ್ತೆ ಪ್ಲ್ಯಾನ್ ಅಂದ್ರೆ ಅದು ಮತ್ತೆ ಏನೇನೋ ಆಗ್ಬಿಡ್ತದೆ. ಈ ಟೈಮಿಗೆ ಈ ಟೈಪ್ ಹಿಂಗೆ ಆಗ್ತದೆ ಅದನ್ನು ಹೇಳಂಗಿಲ್ಲ ಅವರು. ಬಟ್ ಹಿಂಗಿರಂಗದ, ಈಗ ಮಳೆಗಾಲನಾಗ ಇಷ್ಟು ಜಾಸ್ತಿ ಮಳೆ ಬೀಳಂಗದ, ಹಿಂಗಾಗಂಗದ. ಇನ್ನೊಂದು ಕೆಲವೊಂದು ಒಡಪು ಕಥೆಯೊಳಗೆ ಏನಾರ ಹೇಳ್ತಿದ್ರು, ಬೆಂಕಿ ಮಳೆ ಆಗ್ತದೆ ಈ ಥರ ಒಗಟುಗಳಲ್ಲಿ ಹೇಳೋದು. ಅವತ್ತಿನ ಮೇನ್ ಅಂದ್ರೆ ಪಂಚಾಂಗ ಓದಿ ಹೇಳೋದು. ಬಟ್ ಎಲ್ಲೂ ಸಹ ನೀ ಹಿಂಗೆ ಮಾಡು ಅಂತ ಹೇಳಿಲ್ಲ ಇದು. ಅದನ್ನು ನಮ್ಮ ವಿವೇಚನೆಗೆ ಬಿಟ್ಬಿಡ್ತಾರೆ. ಅದೇ ಬ್ಯೂಟಿ. ಅದಕ್ಕೆ ನಾ ಏನು ಮನಸ್ಸು ಬಂತು ನಾ ಮಾಡ್ತೀನಿ, ನೀವೇನು ಮನಸ್ಸು ಬಂತು ನೀವು ಮಾಡ್ತೀರಿ. ಅವ್ರು ಮಳೆ ಬರ್ತದ ಅಂತ ಹೇಳ್ತಾರೆ ಸರ್, ಈ ಮಾಸಕ್ಕೆ ಮಳೆ ಬರ್ಬೋದು ಅಂತಾರೆ. ಆ ಮಳೆದಾಗ ನೀವು ಹೆಂಗೆ ಯೂಸ್ ಮಾಡ್ಕೋತೀರಿ? ಇಲ್ಲ ಅಂದ್ರೆ ಎಲ್ಲರಿಗೂ ಜೋಳನೇ ಬಿತ್ತರ ಅಂತ ಹೇಳ್ತಿದ್ರು. ಹಂಗಾಗಲ್ಲ. ಇದು ಜೋಳನೇ ಬಿತ್ರಿ ಅಂತ ಹೇಳಿದ್ರಲ್ಲ, ಇದ್ರ ಮೇಲೆ ಒಂದು ಇವತ್ತಿನ ದಿವಸನೇ ಅಂದರೆ ಯುಗಾದಿ ದಿವಸನೇ ಆ್ಯಕ್ಚುಲಿ ನಾವು ನವರಾತ್ರಿಗಳು 2 ನವರಾತ್ರಿಗಳು ಬರ್ತವೆ. ಸ್ಪೆಷಲಿ ಫಾರ್ಮಿಂಗಿಗೆ ಸಂಬಂಧಪಟ್ಟಂಗೆ 2 ನವರಾತ್ರಿಗಳು ಬರ್ತವೆ. ಒಂದು ವಸಂತ ಋತುವಿನಲ್ಲಿ ಆಗ್ತಕ್ಕಂಥದ್ದು ಈಗ ಈ ಪ್ರೆಸೆಂಟ್ಸಲ್ಲಿ, ಇದು ವಸಂತ ನವರಾತ್ರಿ. ಇನ್ನೊಂದು ಬಂದುಬಿಟ್ಟು ಶರದ ಋತುವಿನಲ್ಲಿ ಆಗುವಂಥದ್ದು, ಅದು ಶರಣ್ಣ ನವರಾತ್ರಿ ಅಂತ ಹೇಳ್ಬಿಟ್ಟು. ಈಗ ನಾವೆಲ್ಲರೂ ಜಾಸ್ತಿ ಆಚರಿಸೋದೇನೆಂದ್ರೆ ಶರಣ್ಣ ನವರಾತ್ರಿ ಅಂತ ಹೇಳ್ಬಿಟ್ಟು. ಆ್ಯಕ್ಚುಲಿ ಇವೆರಡೂ ಸಹ ನಮ್ಮ ವ್ಯವಸಾಯ ಪದ್ಧತಿಗಳನ್ನು ಆಧರಿಸಿ ಮಾಡಿರ್ತಕ್ಕಂಥದ್ದು. ಅದಕ್ಕೆ ಈ ವಸಂತ ಋತುವಿನಲ್ಲಿ ಈಗ ನೆಕ್ಸ್ಟ್ ಎಲ್ಲ ಬಿತ್ತಬೇಕು ಮಾಡಬೇಕಲ್ಲ, ಅವರು ಹೇಳ್ತಿದ್ರು ಮಳೆಗಳು ಹೆಂಗಿರೋವು, ದಿನಗಳು ಬಿಸಿಲು ಹೆಂಗಿರೋದು ಅಂಥೇಳಿ ವಾತಾವರಣದ ಬಗ್ಗೆ ಅವರು ಹೇಳ್ತಿದ್ರು. ಇಲ್ಲಿ 9 ದಿವಸ ಸಹ ಪೂಜೆ ಆಗ್ತಾಯಿತ್ತು. ಇಲ್ಲಿ ದುರ್ಗಾದೇವಿದು ಸೇಮ್ ಪೂಜೆ ಆಗಬೇಕು. ಆದರೆ ಇತ್ತೀಚಿನ ದಿನಗಳಲ್ಲಿ ಇದು ವಸಂತ ನವರಾತ್ರಿ ಅನ್ನೋದು ಅದು ಪ್ರಾಕ್ಟೀಸ್ನಲ್ಲಿ ಕಡಿಮೆ ಆಗ್ತಾಯಿದೆ, ಅಥವಾ ಅದರದ್ದು ಇಂಪಾರ್ಟೆನ್ಸ್ ಕಳ್ಕೊಂಡಿದೆ ಅಂತ ತಿಳ್ಕೊಬೋದು. ಎಲ್ಲಾದರೂ ಮಾಡಿದ್ರೆ ದೇವಿ ಪೂಜೆ ಒಂದಿಬ್ಬರು ಮಾಡ್ಬೋದು. ಶರಣ್ಣ ನವರಾತ್ರಿಯನ್ನು ಸರಿಯಾಗಿ ನಡೀತಾ ಇದೆ. ಈ ಶರಣ್ಣ ನವರಾತ್ರಿದೂ ಒಂದು ಸ್ಟೋರಿ ಹೇಳಬೇಕು, ಇದು ಬೆಸ್ಟ್. ಅದು ನಮ್ಮ ಸೈಡ್ ಅಂದರೆ ನಮ್ಮ ಈ ಉತ್ತರ ಕರ್ನಾಟಕ, ಸ್ಪೆಷಲಿ ನಾವು ಕಲಬುರಗಿ ಒಳಗಿರ್ಬೋದು ಅಥವಾ ಉತ್ತರ ಕರ್ನಾಟಕ ಸುತ್ತಮುತ್ತಲೂ ಇರ್ಬೋದು. ಬಟ್ ನಾನು ಆ ಕಡೆ ಬೆಂಗಳೂರು ಕಡೆ ಆ ಕಡೆ ಎಲ್ಲ ನೋಡಿಲ್ಲ. ನಾನು ಏನು ಮಾಡ್ತೀವಿ ಅಂದರೆ ಘಟ ಅಂತ ಮಾಡ್ತೀವಿ. ಈ ನವರಾತ್ರಿ ದಿವಸ ಒಂದು ದೀಪ ಬೆಳಗಿಸ್ತೀವಿ, ಅದು 9 ದಿವಸ ಆರ್ದಂಗೆ ನೋಡ್ಕೋತೀವಿ. ಇನ್ನೊಂದು ಘಟ ಅಂತ ಹಾಕ್ತೀವಿ. ಘಟ ಹಾಕೋದಂದ್ರೆ ಹುತ್ತಿನ ಮಣ್ಣು ತೊಗೊಂಬಂದು ಅಥವಾ ಯಾವುದಾದ್ರೂ ಹೊಲದ ಮಣ್ಣು ತೊಗೊಂಬಂದು ಅದನ್ನು ನೀಟಾಗಿ ಸೋಸಿ ಅದು ಪುಡಿ ರವೆ ಥರ ಮಾಡಿಬಿಟ್ಟು ಅದನ್ನು ಹಾಕಿ ಅದರೊಳಗಡೆ ನಮ್ಮಲ್ಲಿರ್ತಕ್ಕಂಥ ನವಧಾನ್ಯಗಳನ್ನು ಹಾಕಿಬಿಟ್ಟು ಅದಕ್ಕೆ ನೀರು ಅದು ಸಿಂಪಡಿಸ್ಕೊಂಡು ಅದನ್ನೇ ಪೂಜೆ ಮಾಡ್ತಾ ಇರ್ತೀವಿ ಜಗಲಿ ಮೇಲಿಟ್ಟು. 9 ದಿನದೊಳಗಡೆ ಅದು ಒಳ್ಳೆ ಈ ಥರ ತೆಗೆದುಕೊಂಡು
ಹುಲ್ಲಿನ ಥರ ಬಂದ್ಬಿಡುತ್ತೆ, ಬೆಳೆ ಬಂದ್ಬಿಡೋದು. 9ನೇ ದಿವಸ ಆದಮೇಲೆ ಅದನ್ನು ತೊಗೊಂಡೊಯ್ದು ಊರೊರಗಿನ ಕೆರೆ ಅಥವಾ ಬಾವಿಗೆ ಬಿಡೋದು ಅಥವಾ ಹೊಲಗಳಲ್ಲಿ ಬಿಡೋದು. ಊರು ಜನ ಎಲ್ಲ ಸೇರಿಕೊಂಡು ಅದನ್ನು ಮಾಡ್ತಿದ್ರು, ಅಲ್ಲಿ ಹೋಗಿರೋದು. ಇದ್ರದ್ದು ಇಂಪಾರ್ಟೆನ್ಸ್ ಏನಂದರೆ ಈಗ ಮಾಡ್ಲಿಕ್ಕತ್ತೀವಿ, ಈಗಲೂ ನಮ್ಮ ಹತ್ರ ಮಾಡ್ಲಿಕ್ಕತ್ತೀವಿ ಇದನ್ನು. ನಮ್ಮ ಈ ನಾರ್ತ್ ಕರ್ನಾಟಕ ಸೈಡ್ ಅಥವಾ ಕಲಬುರಗಿ ಸುತ್ತಮುತ್ತ ನಮ್ಮಲ್ಲಿ ಇದು ಪ್ರಚಲಿತದಲ್ಲಿದೆ. ಯಾವುದು ಶರಣ್ಯ ನವರಾತ್ರಿಯಲ್ಲಿ ಮಾಡ್ತಕ್ಕಂಥ ಪದ್ಧತಿ ಇದು. ಇದ್ರದ್ದು ಇಂಪಾರ್ಟೆನ್ಸ್ ಏನಂದರೆ ಆಗ ಎಲ್ರದ್ದು ನಮ್ಮ ಇವು ಆದಮೇಲೆ, ವ್ಯವಸಾಯ ಆದಮೇಲೆ, ನಾವು ಏನು ಹೇಳ್ತೀವಿ ರಾಶಿ ಆದಮೇಲೆ ಅವು ಎಲ್ಲ ಧಾನ್ಯಗಳನ್ನು ಸಂಗ್ರಹಿಸಿಟ್ಕೋತಾಯಿದ್ರು. ಸಂಗ್ರಹಿಸಿಟ್ಕೊಂಡು ನೆಕ್ಸ್ಟ್ ಮತ್ತು ಮಳೆಗಾಲದ ನಂತರ ಬಿತ್ತಲಕ್ಕೆ ಬೇಕಲ್ಲ, ದಿ ಬೆಸ್ಟ್ ಧಾನ್ಯಗಳನ್ನು ನಾವು ಅದರೊಳಗಿಂದ ಆರಿಸಿ ತೆಗಿಬೇಕು. ಸೊ ಅವಾಗ ಊರಲ್ಲಿರುವವರು ಎಲ್ಲರೂ ಅವ್ರವ್ರು ಬೆಳೆದಿರ್ತಕ್ಕಂಥ ಧಾನ್ಯಗಳಿಂದನೇ ಇದನ್ನು ಹಾಕೋದು, ಘಟ ಹಾಕೋದು. ಘಟ ಹಾಕಿ ಅದಕ್ಕೆ ಇದು ಮಾಡೋದು. ಈ 9 ದಿನ ಆದಮೇಲೆ ಇವರು ಎಲ್ಲರೂ ಅದನ್ನ ಒಯ್ದು ಎಕ್ಸಿಬಿಷನ್ಗೆ ಇಡೋದು. ಅಂದರೆ ಕೆರೆ ಹತ್ರನೇ ಒಯ್ದು ಬಿಡ್ಬೇಕಲ್ಲ, ಅಲ್ಲಿ ಎಕ್ಸಿಬಿಷನ್ಗೆ ಇಟ್ಟಂಗೆ. ಪಬ್ಲಿಕ್ ಗ್ಯಾದರಿಂಗ್ದಾಗ ಎಲ್ಲರೂ ಅವ್ರವ್ರದ್ದು ತೊಗೊಂಡು ಅಲ್ಲಿ ಬಂದಿರ್ತೀವಿ ಪಬ್ಲಿಕ್ ಗ್ಯಾದರಿಂಗ್ ಒಳಗೆ. ಅಲ್ಲಿ ದಿ ಬೆಸ್ಟ್ ಘಟ ಯಾರ್ದು ಬೆಳೆದಿರ್ತದಲ್ಲ ಅವನು ಧಾನ್ಯಗಳು ಚಲೋ ಅದಾವ ಅಂದಂಗೆ. ಸೊ ಆ ಧಾನ್ಯಗಳನ್ನು ನೆಕ್ಸ್ಟ್ ನಾವು ಬೆಳೆಗೆ ಬಳಸ್ಕೋಬೇಕು ಅಂತ ಹೇಳ್ಬಿಟ್ಟು ಅಂದ್ರೆ ಅವ್ರ ಬಳಿ ಹೋಗಿ ಕೇಳ್ತಾರೆ, ಮುಂದಿನ ಸರ್ತಿ ನಮಗೆ ಇದು ಬಿತ್ತಲಕ್ಕೆ ಕೊಡ್ರಿ ನಿಮ್ಮ ಬೀಜಗಳು ಅಂತ ಹೇಳ್ಬಿಟ್ಟು. ಇದು ಆ್ಯಕ್ಚುಲ್ ಸೈಂಟಿಫಿಕ್ ಇದು ಇದ್ದಿದ್ದು ಹಿಂಗೆ. ಬಟ್ ಈಗ ನಮ್ಮಲ್ಲಿ ಫಾರ್ಮಿಂಗ್ ನಿಂತು ಹೋಗಿದೆ. ಬಟ್ ಇದು ಒಂದು ಪದ್ಧತಿ ಮಾತ್ರ ಇನ್ನೂ ಕಂಟಿನ್ಯೂ. ಬಟ್ ಅದು ಗೊತ್ತಿಲ್ಲ ಸರ್, ಎದಕ್ಕೆ ಮಾಡ್ತಾರೆ ಜಾಸ್ತಿ ಜನ. ಗೊತ್ತಿಲ್ಲ ಮಾಡ್ಲತ್ತಾರೆ ಅದೇ ಮೇನ್ ಇದು. ನಾವು ನಮ್ಮದು ಇದೇ ಮೊಟೋನೇ ಅದೇ ಅದ. ನಾವು ಯಾವ್ಯಾವ ಹಬ್ಬಗಳನ್ನ ಯಾಕೆ ಮಾಡ್ಲಿಕ್ಕತ್ತೀವಿ ಅಂತ ತಿಳ್ಕೊಬೇಕು. ಅಟ್ಲೀಸ್ಟ್ ನಮ್ಗೆ ಗೊತ್ತರೇ ಇರ್ಬೇಕು ನೆಕ್ಸ್ಟ್ ನಮ್ಮ ಮಕ್ಕಳಿಗೆ ಹೇಳಕ್ಕೆ. ಇಲ್ಲ ಅದು ಇನ್ನೂ ಜಾಸ್ತಿ ಕಮ್ಮಿ ಆಗ್ತದೆ ಸರ್. ಅದ್ರದ್ದು ಸಿಗ್ನಿಫಿಕೆನ್ಸ್ ಗೊತ್ತಿದ್ದಿಲ್ಲ ಅಂದ್ರೆ ಕಮ್ಮಿ ಆಕೋತು. ಇದು ಗೊತ್ತಿತ್ತಂದ್ರೆ ಎಷ್ಟು ಬೆಸ್ಟ್ ನೋಡ್ರಿ. ನಮಗೆ ನೆಕ್ಸ್ಟ್ ಮತ್ತು ಒಂದು ಬೆಳೆ ಮಸ್ತ್ ಬರ್ತದೆ. ಅಂದ್ರೆ ಆಲ್ರೆಡಿ ಹುಳ ಹೊಡೆದು ಇದ್ದು ಅಂದ್ರೆ ಅಲ್ಲೇ ಒಂದು ಟ್ರಯಲ್ ಮಾಡಿ ನೋಡಿದ್ರಲ್ಲ ಗೊತ್ತಾಗುತ್ತೆ ಅವ್ರಿಗೆ, ಇದು ಹಾಕಬಾರ್ದು ಬಿತ್ತಬಾರ್ದು. ಅವನಿಗೆ ಎಷ್ಟು ದೊಡ್ಡ ಲಾಸ್ಲಿತ್ತ ರಕ್ಷಿಸ್ದಂಗೆ. ಪೂರ ಒಂದು ವರ್ಷ ಒಂದು ಕಾಪಾಡ್ದಂಗೆ ಅವ್ನ ಲೈಫ್. ಎಲ್ಲನೇ ಫೆಸ್ಟಿವಲ್ಸಿಗೆ ಒಂದು ಪರ್ಟಿಕ್ಯುಲರ್ ರೀಸನ್ ಇರ್ತದೆ ಸರ್. ಬಟ್ ಅದು ನಮಗೆ ಈಗ ರೀಸನ್ ಗೊತ್ತಿಲ್ಲ. ಅದು ಪಾಲಿಸ್ಲತ್ತಾರೆ ಸರ್, ಬಟ್ ಮೊದಲು ಪಾಲಿಸ್ಲತ್ತಾರೆ ಅಂತ ಕಂಟಿನ್ಯೂ ಮಾಡ್ಲತ್ತಾರೆ, ರೀಸನ್ ಗೊತ್ತಿಲ್ಲ. ಸೊ ವಸಂತ ಋತುವಿನ ಈ ನವರಾತ್ರಿಯೂ ಸಹ ಇಂಥದ್ದೊಂದು ಮನ್ನಣೆ ಪಡೆದಿತ್ತು. ಆದರೆ ಇತ್ತೀಚೆಗೆ ಅದನ್ನು ನಿಲ್ಲಿಸ್ಬಿಟ್ಟಿದ್ದೀವಿ, ಆಲ್ಮೋಸ್ಟ್ ಮಾಡ್ತಾಯಿಲ್ಲ. ಆದರೆ ಈಗ ಇದ್ರದ್ದು ಇಂಪಾರ್ಟೆನ್ಸ್ ಬೇವು ಬೆಲ್ಲದ ಬಗ್ಗೆ ಮಾತಾಡಲೇಬೇಕು ನಾವು ಯುಗಾದಿ ಅಂದಮೇಲೆ. ಈಗ ನೀವು ಈ ಟೈಮ್ದಾಗ ಭೀ ಮೊದಲು ಗಟ್ಟಾಕೊಂಡ್ರು ಸರ್ ಕೂಡಿಸ್ತಿರ್ಬೋದು, ನನಗೂ ಗೊತ್ತಿಲ್ಲ. ಬಟ್ ಈ ಎರಡೂ ಬಂದುಬಿಟ್ಟು ವ್ಯವಸಾಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ನವರಾತ್ರಿಗಳ ಸಂಬಂಧ ಬಂದಿದ್ದೆ ಮೇನ್ ಇಲ್ಲಿಂದ ನಮ್ಮದು ವ್ಯವಸಾಯ ಶುರು ಆಗುತ್ತೆ. ಈಗ ನೋಡ್ರಿ ನೀವು, ಈಗ ಹಳ್ಳಿಗಳಲ್ಲಿ ಎಲ್ಲ ಕಡೆ ನೋಡಿದ್ರೆ ಈಗ ಭೂಮಿನ ಇದು ಮಾಡ್ತಾ ಇರ್ತಾರೆ, ರೆಡಿ ಮಾಡ್ತಾ ಇರ್ತಾರೆ ನೇಗಿಲು ಹೊಡೆದು. ಈ ಬಿಸಿಲೆಲ್ಲ ಹತ್ತಲಿ ಅಂತ ಹೇಳ್ಬಿಟ್ಟು ಅದನ್ನು ನೇಗಿಲು ಹೊಡೆದು ಬಿಟ್ಬಿಡ್ತಾರೆ ಅಷ್ಟೇ. ಅದು ಎಲ್ಲ ಪುಡಿ ಪುಡಿ ಆಗ್ಲತ್ತಿಲ್ಲ. ಇನ್ನು ಸ್ಟಾರ್ಟ್ ಆಯಿತು ಫಾರ್ಮಿಂಗ್ ಕೆಲಸಗಳು ಈಗ. ಆಮೇಲೆ ಮಳೆಗಾಲಕ್ಕೂ ವೇಟ್ ಮಾಡ್ತಾ ಇರ್ತಾರೆ. ಮಳೆ ಬಿದ್ದ ಮೇಲೆ ಬಿತ್ತಣಿಕೆ ಸ್ಟಾರ್ಟ್ ಆಗುತ್ತೆ. ಆದರೆ ಈಗಲೇ ಭೂಮಿನ ಓಳಿ ಇಡ್ತಾರೆ ನೇಗಿಲಿನಿಂದ. ಹಾಗಿತ್ತು. ಸೊ ಅದೇ ಇಂಪಾರ್ಟೆನ್ಸ್ ಮಾತಾಡ್ತಾ ಇದ್ವಲ್ಲ ಇದ್ರದ್ದು, ಬೇವು ಬೆಲ್ಲದ ಬಗ್ಗೆ ಮಾತಾಡಲೇಬೇಕು. ಇನ್ನೊಂದು ಹೆಂಗಂದ್ರೆ ಈಗ ನಮ್ಮ ವೈದ್ಯರದೊಂದು ಸೀಸನ್ ಅಂತ ಹೇಳ್ತಾರೆ. ಡಾಕ್ಟರ್ಗಳಿಗೆ ಒಂದು ಸೀಸನ್ ಇದೆ. ಬೇಸಿಗೆ ಸ್ಟಾರ್ಟ್ ಆಯ್ತು ಅಂದ್ರೆ ಸೀಸನ್ ಸ್ಟಾರ್ಟ್ ಆದಂಗೆ ಅವ್ರಿಗೆ. ಜನ ಅಲ್ಲಿ ಇಲ್ಲಿ ಅದು ನೀರು ಕುಡಿಯೋದು ಅಥವಾ ಬಿಸಿಲು ಬಡೋದು, ಇದರಿಂದ ಜ್ವರಗಳು ಅವು ಜಾಸ್ತಿ ಆಗ್ತವೆ. ಸೊ ಇದು ಮುಂಚೆನೇ ಗೊತ್ತಿತ್ತು ಜನರಿಗೆ, ನಮ್ಮವರಿಗೆ ಬೇಸಿಗೆ ಬಂತು ಅಂದರೆ ಜ್ವರಗಳು ಬರೋ ಚಾನ್ಸಸ್ ಜಾಸ್ತಿ ಇದೆ ಅಂತ ಹೇಳ್ಬಿಟ್ಟು. ಸೊ ಆ ಟೈಮಿಗೆ ನಮ್ಮದು ಇಮ್ಯೂನ್ ಪವರ್, ವ್ಯಾಧಿ ಕ್ಷಮತ್ವ ಗುಣ ಅಂತ ಹೇಳ್ತೀವಿ, ಅದನ್ನು ಜಾಸ್ತಿ ಮಾಡೋ ಸಲುವಾಗಿ ಈ ಬೇವು ಮತ್ತು ಬೆಲ್ಲ ಕೊಡ್ತಾಯಿದ್ರು. ಈಗಲೂ ನೀವು ಕೆಲವೊಂದು ಸಿಮೆಂಟ್ ಫ್ಯಾಕ್ಟ್ರಿಗಳಲ್ಲಿ ಅಬ್ಸರ್ವ್ ಮಾಡ್ರಿ, ಬೆಲ್ಲ ಹಂಚ್ತಾರೆ. ಸಿಮೆಂಟ್ ಫ್ಯಾಕ್ಟ್ರಿಗಳಲ್ಲಿ ಅವ್ರ ವರ್ಕರ್ಸಿಗೆ ಬೆಲ್ಲ ಕೊಡ್ತಾರೆ. ವರ್ಷಕ್ಕೆ ಒಂದೊಂದು ಬೆಲ್ಲದ ಮುದ್ದೆ ಕೊಡ್ತಾರೆ. ಈಗ ಕೊಡ್ಲಾಗತ್ತೇನಿಲ್ಲ, ನನಗೆ ಗೊತ್ತಿದ್ದಂಗೆ ಕೊಡ್ತಿದ್ರು. ಮತ್ತು ಅಂಗನವಾಡಿ ಶಾಲೆಗಳಲ್ಲಿ ಮಕ್ಕಳಿಗೆ ಈಗಲೂ ಗೌರ್ಮೆಂಟ್ ಕಡೆಯಿಂದ ಬೆಲ್ಲ ಕೊಡ್ತಾರೆ. ಸೊ ಬೆಲ್ಲಕ್ಕೆ ತನ್ನದೇ ಆಗಿರ್ತಕ್ಕಂಥ ಒಂದು ಗುಣ ಐತೆ, ಅದು ವ್ಯಾಧಿ ಕ್ಷಮತ್ವ ಗುಣ ಹೊಂದ್ಕೊಂಡಿರುತ್ತೆ. ಬೇವಿಂದಂತೂ ಏನು ಹೇಳಲೇಬೇಕಾಗಿಲ್ಲ. ಬೇವು ಎಲ್ಲ ಥರದ್ದು ಒಂದು ಅದನ್ನು ಆ್ಯಂಟಿವೈರಲ್ ಹೇಳ್ಬೋದು, ಆ್ಯಂಟಿ ಬ್ಯಾಕ್ಟೀರಿಯಲ್ ಹೇಳ್ಬೋದು. ಆ ಥರ ಸಿಕ್ಕಾಪಟ್ಟೆ ಅದು ಸಿಗ್ನಿಫಿಕೆನ್ಸ್ ಇದೆ ಅದು. ಸೊ ಇವೆರಡನ್ನು ಮಿಕ್ಸ್ ಮಾಡಿ ಕೊಡೋದು. ಯಾಕಂದರೆ ಕುಡಿತಾಯಿದ್ರು, ಒಂದೊಂದು ಕಪ್ ಮಾಡಿ ಕಷಾಯ ಥರ ಮಾಡ್ಕೊಂಡು ಕುಡಿಯೋದು. ನೆಕ್ಸ್ಟ್ ಬರುವ ಈ ರೋಗ ರುಜಿನಗಳನ್ನು ಫಸ್ಟಿಗೆ ಹೇಳಿದೆ, ಆಯುರ್ವೇದದ ಮೇನ್ ಮೋಟೋ ಏನಂದರೆ ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣಂ ಅಂತ. ನಾವು ಆರಾಮಿದ್ದೀವಿ, ಈ ಹೆಲ್ತ್ನ ಕಾಪಾಡ್ಕೊಂಡು ಹೋಗೋಣ. ಫ್ಯೂಚರ್ನಾಗ ಈಗ ಬಿಸಿಲು ಜಾಸ್ತಿ ಆಗ್ಬೋದು, ಆ ಟೈಮಿಗೆ ಜ್ವರಗಳು ಜಾಸ್ತಿ ಬರ್ಬೋದು. ಅದಕ್ಕೆ ನಮ್ಮ ಇಮ್ಯುನಿಟಿ ಈಗ ಸ್ಟ್ರಾಂಗ್ ಮಾಡ್ಕೋಬೇಕು. ಹೇಗೆ ಮಾಡ್ಕೋಬೋದು?
ಒಂದೊಂದು ಬೇವು ಮತ್ತು ಬೆಲ್ಲ ಮಿಕ್ಸ್ ಮಾಡಿದ್ದು ಪಾನಕ ಕುಡಿದು ಬಿಡೋಣ. ಇಮ್ಯುನಿಟಿ ಡೋಸ್ ಬೂಸ್ಟ್ ಮಾಡ್ಕೊಂಡ್ಬಿಡೋದು ವ್ಯಾಕ್ಸಿನೇಷನ್ ಥರ ಬೂಸ್ಟ್ ಮಾಡ್ಕೊಂಡು ಇದು ಮಾಡ್ಬೇಕಂತ ಹೇಳಿಬಿಟ್ಟು ಅದು ಆ್ಯಕ್ಚುಲ್ ಮೋಟೋ ಅದು ಬೇವು ಬೆಲ್ಲದ ಕಾನ್ಸೆಪ್ಟ್. ಬಟ್ ಈಗಿಂದು ನೋಡಿದ್ರೆ ನಗು ಬರ್ತದೆ ಒಮ್ಮೊಮ್ಮೆ, ಭಾಳ ಕೈ ಆಗ್ತದೆ ಅಂತೇಳಿ ಅದ್ರೊಳಗೆ ದ್ರಾಕ್ಷಿ ಹಾಕು, ಗೋಡಂಬಿ ಹಾಕು, ಫ್ರೂಟ್ ಸಲಾಡ್ ಮಾಡ್ತಾರೆ. ಫ್ರೂಟ್ ಸಲಾಡೇ ಇರ್ತದೆ ಅದು, ಲಿಟ್ರಲಿ ಫಲೂದ ಇರ್ತದೆ ಅದು. ಬೇವು ಅಂತೂ ಕಾಣಿಸೋದೇ ಇಲ್ಲ ಅದ್ರೊಳಗೆ. ಒಂದೊಂದು ಸರ್ತಿ ಮೂರ್ಖತ್ವ ಅಂತ ಅನಿಸುತ್ತೆ, ಅವರು ಇದಕ್ಕೆ ಮೂರ್ಖತ್ವ ಅಂತ ಬೈತಾರೆ. ಅವ್ರವ್ರ ಅನಿಸಿಕೆ. ಇಲ್ಲಿನೂ ಹೆಂಗೆ ನೋಡ್ರಿ, ಹೇಳಿಲ್ಲ ಅವ್ರು ನಿಮಗೆ ಇದು ಮಾಡ್ಕೊಂಡು ಕುಡೀರತ್ತೇಳಿ ಎಲ್ಲರಿಗೆ ಏನು ಕಮ್ಯುನಿಕೇಟ್ ಆಗಲಿಲ್ಲ. ಅದಕ್ಕೆ ಅದೇ ಪ್ರಾಬ್ಲಮ್ ನಮ್ದು. ಏನಂದ್ರೆ ಹೇಳಂಗಿಲ್ಲ ನಿಮ್ಗೆ ಇದು ಮಾಡ್ರಿ ಅಂತೇಳಿ ಕೇಶನ್. ಅವ್ರು ಬರೀ ಏನು ಹೇಳ್ತಾರೆ, ಬೇವಿಂದ ಇಷ್ಟು ಗುಣಗಳವ, ಬೆಲ್ಲದ ಇಷ್ಟು ಗುಣಗಳವ, ನೀವು ತೊಗೊಂಡಿರ್ತವ್ರಿ ಬಿಡ್ರಿ ಅಷ್ಟೇ ಹೇಳಿರ್ತಾರೆ ಅವರು. ಸೊ ಅದು ತಿಳ್ಕೊಳ್ಳಿಲ್ಲ ಅಂದ್ರೆ ನಾವು ಇಲ್ಲ ನೀವು ಕಂಪಲ್ಸರಿ ಕುಡಿದ್ರೆ ನೀವು ಹಿಂದೂ ಧರ್ಮದವ್ರು ಆಗ್ತೀರಿ ಅಂತ ಹೇಳ್ಬಿಟ್ಟು ಏನಾದರೂ ಹೇಳಿದ್ರೆ, ಒಂದು ಸ್ಟ್ರಿಕ್ಟ್ ರೂಲ್ ಆಗಿತ್ತು ಅಂದ್ರೆ ಅವಾಗ ಎಲ್ಲರೂ ಕುಡಿತಿದ್ರು. ಅವಾಗ ಹೇಳೋದು ಬೇಕಾಗಿದ್ದಿಲ್ಲ, ಕೇಳೋದು ಬೇಕಾಗಿದ್ದಿಲ್ಲ. ಆ ಥರ ಇಲ್ಲ ಇಲ್ಲಿ. ಅದರದ್ದು ಗುಣಗಳು ಹೇಳ್ತಾರೆ, ನೀನು ಅದು ನೀನು ವಿವೇಚನೆಗೆ ಬಿಟ್ಟಿದ್ದು ಅಂತ ಹೇಳ್ಬಿಟ್ಟು. ಹಾಗಾಗಿ ಇದು ಬೇವು ಬೆಲ್ಲ ಅಲ್ಲಿಗೆ ನಿಂತಿತ್ತು. ಇನ್ನೊಂದು ಸಾಂಕೇತಿಕ ಇದರದ್ದು ಇಂಪಾರ್ಟೆನ್ಸ್ ಏನು ಹೇಳ್ಬೋದು ಅಂದ್ರೆ, ಈ ಹೊಸ ವರ್ಷ ಬರ್ಲಿಕ್ಕತ್ತದ. ಹೊಸ ವರ್ಷದೊಳಗೆ ಜಯ ಅಪಜಯ ಇದ್ದಿದ್ದೆ, ಸುಖ ದುಃಖಗಳು ಇದ್ದಿದ್ದೆ, ಮತ್ತು ಸೋಲು ಗೆಲುವುಗಳು ಇದ್ದಿದ್ದೆ ಅಂತ ಹೇಳ್ತೀವಿ. ಇವನ್ನ ಎರಡೂ ಸಾರಿ ಸಮಾನವಾಗಿ ನಾನು ಸ್ವೀಕರಿಸ್ತೀನಿ ಅನ್ನೋ ಒಂದು ಮನೋಗುಣ ಇಲ್ಲಿ ಹಿಡ್ದೇ ಬೆಳೀಲಿ ನಮಗೆ. ಫಸ್ಟ್ ಡೇ ಆಫ್ ಹೊಸ ವರ್ಷದ್ದು ಮೊದಲ ದಿನದಿಂದಲೇ ಈ ಮನೋಗುಣ ನನ್ನಲ್ಲಿ ಬೆಳೀಲಿ, ಎಲ್ಲವನ್ನ ನಾನು ಸಮಾನವಾಗಿ ಸ್ವೀಕರಿಸ್ತೀನಿ ಅಂತ ಹೇಳ್ಬಿಟ್ಟು ಬೇವು ಬೆಲ್ಲ ಎರಡು ಸಮಾನವಾಗಿ ಸಿಂಬಾಲಿಕಲ್ ಸಾಂಕೇತಿಕವಾಗಿ ಇದನ್ನು ತಿಳಿಸುತ್ತೆ. ಬಟ್ ಅದೇ ಫ್ರೂಟ್ ಸಲಾಡ್ ತಿನ್ಬೇಡ್ರಿ ಜರ, ಬೇವು ಬೆಲ್ಲ ತಿನ್ನ ಸರ್. ಬಟ್ ಇದು ಲೈಕ್ ಈಗ ನೀವು ಎಲ್ಲಿ ಓದಿರಿ, ಈಗ ಮಂದಿಗೆ ಈಗ ನೋಡೋರಿಗೆ ಇದ್ರ ಬಗ್ಗೆ ಏನೋ ಜಾಸ್ತಿ ತಿಳ್ಕೊಳ್ಳಿತ್ತಂದ್ರೆ ಎಲ್ಲಿ ನೋಡ್ಬೋದು ಸರ್? ಇದು ಆ್ಯಕ್ಚುಲಿ ಬುಕ್ಸ್ ಏನಾರ ರೆಕಮೆಂಡ್ ಮಾಡ್ತಾರೆ? ಬುಕ್ಸ್ ನಾನು ಎಲ್ಲಿ ರೆಫರ್ ಮಾಡ್ಲಿಕ್ಕಾಗಲ್ಲ. ಬಟ್ ನಿಮ್ಗೆ ಯಾವುದಾದ್ರು ಡೌಟ್ ಬರ್ತದೆ ಅದನ್ನು ಗೂಗಲ್ ಮಾಡಿ ನೀವು ಓದ್ತಾ ಹೋದ್ರೆ ತಾನೇ ಸಿಗುತ್ತೆ. ನಾವು ಹೇಳಿ ಟಾಪಿಕ್ ಮೇಲೆ ಗೂಗಲ್ ಮಾಡಿದ್ದೀವಿ. ಇವತ್ತೇನು ಭಾಳ ಈಸಿಯಾಗಿಬಿಟ್ಟದೆ ಎಲ್ಲರಿಗೂ. ನಾಲೆಜ್ ಅನ್ನೋದು ಭಾಳ ಸಿಂಪಲ್ ವೇದಾಗ ಸಿಗ್ಲಿಕ್ಕೆ. ಈಗ ಮೊದಲಿನಪ್ಲೆ ಹಿಂಗೇನು ವೇದಗಳ ಅಧ್ಯಾಯ ಮಾಡಿ ಚತುರ್ವೇದ ದ್ವಿವೇದಿ ಅವ್ರು ಬರ್ಬೇಕಂತೇನಿಲ್ಲ. ಈಗ ಎಲ್ಲರ ಕೈಯಲ್ಲಿ ವೇದಗಳೇ ಇದಾವೆ. ಗೂಗಲ್ ಮಮ್ಮಿ ಕೇಳಿದ್ರೆ ಎಲ್ಲನೂ ಹೇಳ್ತಾಳೆ. ಏನಿದ್ರು ಅದು ಪರ್ಟಿಕ್ಯುಲರ್ ನಮ್ಗೆ ಏನೇ ತಿಳ್ಕೊಳ್ತಂದ್ರೆ ಗೂಗಲ್ ಮಾಡಿದ್ರೆ ಇಮಿಡಿಯೇಟ್ ಗೊತ್ತಾಗ್ಬಿಡುತ್ತೆ. ಸರ್ಚ್ ಮಾಡ್ಬೇಕು. ಸೊ ಇದೆಲ್ಲ ಒಂದೇ ದಿವ್ಸನೇ ಗೊತ್ತಾಗಿದ್ದಲ್ಲ, ನಿಧಾನಕ್ಕೆ. ಅಮ್ಮಮ್ಮ ಅವರೆಲ್ಲ ಹೇಳ್ತಿದ್ರು ಸ್ಟೋರಿಗಳು ಕೆಲವೊಂದು, ಅಲ್ಲಿ ಇಲ್ಲಿ ಕೇಳಿರ್ತಕ್ಕಂಥ ಕಥೆಗಳು. ಆಮೇಲೆ ಸ್ವಲ್ಪ ಇಂಟ್ರೆಸ್ಟ್ ಬಂದ ತಕ್ಷಣ ನನಗೆ ಮೊದಲಿನ ಹಿಡಿದು ನಾನು ಹೇಳಿದ್ನಲ್ಲ, ಕುತೂಹಲ ಜಾಸ್ತಿ. ನಾನು ತಿಳ್ಕೊಬೇಕು ಯಾಕೆ ಹಿಂಗಾಗ್ಲಿಕ್ಕತ್ತದ ಅಂತೇಳಿ. ನಾನು ಪ್ರತಿ ಹಬ್ಬಗಳನ್ನ ಅದು ಸ್ಟಡಿ ಮಾಡ್ತಿದ್ದೆ. ನಾನು ಸಣ್ಣ ಇದ್ದಂದು ಹಿಡಿದು ಅದು ರೂಢಿ ನಾನು. ಇದು ಯಾಕೆ ಮಾಡ್ಲಿಕ್ಕತ್ತೀವಿ, ಇದು ಯಾಕೆ ಮಾಡ್ಲಿಕ್ಕತ್ತೀವಿ. ಎಲ್ಲರೂ ಮೊದಲೆಲ್ಲ ಅಷ್ಟು ಸಿಗ್ತಿರ್ಲಿಲ್ಲ ರೆಫರೆನ್ಸ್. ಬಟ್ ಅಲ್ಲಿ ಇಲ್ಲಿ ಯಾವ ಬುಕ್ ಸಿಕ್ಕರೂ ತೊಗೊಂಡು ಓದ್ತಿದ್ದೆ. ಈಗ ಇಂಟರ್ನೆಟ್ ಬಂದಾಗ ಭಾಳ ಈಸಿ ಆಗಿದೆ. ನಾನೇ ಹೇಳ್ಬೋದಾಗಿದೆ. ನಾನು ನಿಮ್ಮ ಬಗ್ಗೆ ಗೂಗಲ್ ಮಾಡಿದ್ರಿ ಸರ್, ನಿಮ್ಮ ಹೆಸರು ಗೂಗಲ್ ಮಾಡೋಣ. ನೀವು ಲೈಕ್ ಭಾಳಷ್ಟು ಟೆಂಪಲ್ಸ್ ರೀಎಸ್ಟಾಬ್ಲಿಷ್ ಮಾಡಿದ್ರಿ ಸರ್. ಅದು ಮತ್ತು ನಿಮ್ಮದು ಭಾಳ ಆರ್ಟಿಕಲ್ಸ್ ಆಲ್ರೆಡಿ ಪಬ್ಲಿಷ್ಡ್ ಅದಾವ್ರಿ ಸರ್. ಮತ್ತು ನೀವು ಒಂದ್ಸಲಿ ಎಲೆಕ್ಷನಿಗೆ ನಿಂತಿದ್ರಿ, ಅದೆಲ್ಲ ಮುಂದಿನ ಎಪಿಸೋಡ್ದಾಗ ಮಾತಾಡೋಣ. ಮತ್ತು ಯುಗಾದಿ ಬಗ್ಗೆ ಮತ್ತೇನು ಹೇಳ್ತೀರಿ ಸರ್? ಹಾಂ, ಅದೇ ಇದು ಸಾಂಕೇತಿಕ ಇಂಪಾರ್ಟೆನ್ಸ್ ಐತಿ ಯುಗಾದಿದು. ಇನ್ನೂ ಒಂದು ನಾನು ಯಾವಾಗಲೂ ಹೆಂಗೆ ಹೇಳ್ತೀನಂದ್ರೆ, ಏನಾರು ತಿಳ್ಕೊಬೇಕಂದ್ರೆ ಭಾಳ ಸಿಂಪಲ್ ಅಂದ್ರೆ ಆ ವರ್ಡ್ನ ಸ್ಪ್ಲಿಟ್ ಮಾಡಿರಿ. ವರ್ಡ್ ಹೆಂಗೆ ಹುಟ್ಟುತ್ತೆ ಅಂತ ತಿಳ್ಕೊಂಡೇವು ಅಂದ್ರೆ ನಮ್ಗೆ ಅರ್ಧ ಇದು ಅಲ್ಲೇ ಸಿಕ್ಬಿಡುತ್ತೆ ಅಂತ ಹೇಳ್ಬಿಟ್ಟು. ಯುಗ ಆದಿ ಅಂತ ಹೇಳ್ಬಿಟ್ಟು ಇದನ್ನು ಇನ್ನೊಂದು ಥರ ಹೇಳ್ತೀವಿ. ಯುಗಾದಿ ಅಂತ ಕೆಲವು ಮಂದಿ ಪ್ರೊನೌನ್ಸ್ ಮಾಡ್ತಾರೆ, ಕೆಲವೊಂದು ಉಗಾದಿ ಅಂತೇಳಿ ಪ್ರೊನೌನ್ಸ್ ಮಾಡ್ತಾರೆ, ಬರೀತಾರೆ. ಸೊ ಇದು ಉಗ ಅನ್ನೋದು ನಕ್ಷತ್ರಗಳನ್ನು ತೋರಿಸುತ್ತೆ, ಚಲಿಸುವುದನ್ನು ತೋರಿಸುತ್ತೆ ಅಂತ ಹೇಳ್ಬಿಟ್ಟು. ಆದಿ ಇಲ್ಲಿಂದ ಫಸ್ಟ್ ನಕ್ಷತ್ರಗಳನ್ನು ಮೂವ್ ಆಗ್ಲಿಕ್ಕೆ ಶುರು ಆದವು, ಉಗದ ಆದಿ ಆಯಿತು ಅಂತ ಹೇಳ್ಬಿಟ್ಟು. ಇದು ಇನ್ನೊಂದು ಪ್ರಗತಿಪರ ಡೆಫಿನೇಷನ್ ಅಂತ ಹೇಳ್ಬೋದು ಯುಗಾದಿಗೆ. ಇಲ್ಲಿಂದಲೇ ಅದ್ರದ್ದು ಮೆಸೇಜರೇ ಒಂದೇ ಕೊಡೋದು, ಮೆಸೇಜರೇ ಒಂದೇ, ಇಲ್ಲಿಂದಲೇ ಶುರು ಆಯಿತು ಅನ್ನೋದು. ಸೊ ಇದೊಂದು ಹೊಸ ವರ್ಷ ನಮ್ಮ ಪಾಲಿಗೆ, ನಂಬುವವರಿಗೆ, ಆಚರಿಸುವಂಥವ್ರಿಗೆ. ಅದು ಬರೀ ಆಚರಿಸಿ ಬಿಡೋದಲ್ಲ, 1 ಇಯರ್ದು ಪ್ಲ್ಯಾನ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಇಲ್ಲಿಂದ ನಾವು
ನಮ್ಮ ಫ್ಯೂಚರ್ ಹೆಂಗಿರೋದು ಅದನ್ನು ನಾವೇ ಡಿಸೈಡ್ ಮಾಡೋಣ. ಹೆಂಗೆ ಅನ್ನಿಸ್ತಾರೆ ಸರ್ ಬಂದು ಮಾತಾಡಿ ಎಲ್ಲ? ಸರ್ ಇನ್ನೂ ಭಾಳಷ್ಟು ಟಾಪಿಕ್ಸ್ ಬಗ್ಗೆ ಮಾತಾಡೋರು ಸರ್. ಟೆಂಪಲ್ಸ್ ಬಗ್ಗೆ ಮಾತಾಡಿದೆ ರೀ ಸರ್. ನಮ್ಮದು ಕಲಬುರ್ಗಿ ರಿಲೇಟೆಡ್ ಆಜು ಬಾಜು ಏನೇನು ಟೆಂಪಲ್ಸ್ ಅದಾವ ಅದ್ರ ಬಗ್ಗೆ ಮಾತಾಡೋದು ರೀ ಸರ್. ಮತ್ತು ಆಯುರ್ವೇದದ ಬಗ್ಗೆ ಏನೋ ಭಾಳ ಮಾತಾಡೋದು ರೀ ಸರ್. ಅವೆಲ್ಲ ಸಪ್ರೇಟ್ ಎಪಿಸೋಡ್ಸ್. ನೀವು ವಾಪಸ್ ಬರ್ಬೇಕಾಗ್ತದೆ ಸರ್ ಅಂತೀನೊಂದು ಸರ್. ವಾಪಸ್ ಬರೋದಲ್ಲ, ಕೂಡಿ ಮಾಡೋಣ. ಇಲ್ಲ, ಇದು ಎಷ್ಟು ತಿಳ್ಕೊಂಡ್ರೂ ಕಡಿಮೆನೇ ಅದ ರೀ. ಸಿಕ್ಕಾಪಟ್ಟೆ ಇತಿ ಅಂದರೆ ಹೀಗೆ, ಹಾಸ ಅಂದರೆ ಇತ್ತು ಅಂತ ಹೇಳ್ತೀವಿ. ಇತಿಹಾಸ ಅದನ್ನು ತಿಳ್ಕೊಳ್ಳೇಬೇಕು ನಾವು. ಸುಮಾರು ಏನೇನು ಅದ ಏನಿಲ್ಲ ಅಂತ ಹೇಳ್ಬಿಟ್ಟು ಅದು ತಿಳ್ಕೊಂಡು ಒಂದು ಅಂದರೆ ನಾವು ಇವ್ರದ್ದು ಹೇಳ್ತೀವಿ, ವಾತ್ಸಾಯನ ಅಂತ ಹೇಳ್ತೀವಿ. ಹಾಂ ಸರ್. ಗೊತ್ತೇನು ರೀ? ವಾತ್ಸಾಯನ ಇಲ್ಲ ಸರ್. ಹಂಗೆ ಅಂದ್ರೆ ಕೇಳೀನಿ ಸರ್, ಗೊತ್ತಿಲ್ಲ. ಕೇಳಿರಲ್ಲ ಸರ್? ಕೇಳೀನಿ ಸರ್ ಕೇಳಿ, ಬಟ್ ವಾತ್ಸಾಯನ ಯಾರು ಅಂತ ಕೇಳಿದ್ರೆ ಕಾಮಸೂತ್ರ ಬರ್ದವ್ರು ಅಂತ ಹೇಳ್ತೀವಿ. ಹೌದಲ್ಲ? ರೈಟ್ ರೈಟ್, ಈಗ ಗೊತ್ತಾಯ್ತು. ನಮ್ಮಲ್ಲಿ ಹಿಂಗೆ ಅದ್ರಿ, ಯಾವುದಂದ್ರೆ ಪಟ್ನೆ ಇಂಥದ್ದೆಲ್ಲ ಪಟ್ನೆ ಎಲ್ರಿಗೂ ಗೊತ್ತಾಗುತ್ತೆ. ವಾತ್ಸಾಯನ ಆ್ಯಕ್ಚುಲಿ ಅವರು ಗ್ರಾಮರ್ಗೆ ಭಾಳ ದೊಡ್ಡ ಕೊಡುಗೆ ಅದವ್ರದ್ದು. ಗ್ರಾಮರ್ ವ್ಯಾಕರಣಕ್ಕೆ ಅವರು ಒಂದು ವರ್ಡ್ ಹೇಳ್ತಾರೆ, ಉಕ್ತಾನುಕ್ತ ದುರಕ್ತ ಚಿಂತನಮ್ ಅಂತ ಹೇಳ್ಬಿಟ್ಟು. ಅವ್ರು ಏನು ಹೇಳ್ತಾರೆ ಅಂದ್ರೆ, ಉಕ್ತವಾಗಿರ್ತಕ್ಕಂಥದ್ದು, ಈಗ ಏನೇನೋ ದೊಡ್ಡ ಎಕ್ಸ್ಪ್ಲನೇಷನ್ ಕೊಟ್ಟಿರ್ತೀವಿ, ಅದರೊಳಗೆ ಉಕ್ತವಾಗಿರ್ತಕ್ಕಂಥದ್ದು ಇಡಮ್, ಅನುಕ್ತವಾಗಿರ್ತಕ್ಕಂಥದ್ದು ತೆಗೆದಾಕ್ಬಿಡಮ್, ದುರಕ್ತ ಚಿಂತನೆ ಇದ್ರ ಬಗ್ಗೆ ಮಾತಾಡಂಬೇಡ ಅಂತ ಹೇಳ್ಬಿಟ್ಟು. ಆ ಥರ ಈ ಇತಿಹಾಸ ನಾವು ತಿಳ್ಕೊಂಡೇವು ಅಂದ್ರೆ ಅದ್ರೊಳಗೆ ಯಾವ್ದು ಅವಶ್ಯಕತೆ ಅದ ಅದನ್ನು ನಮ್ಮ ಲೈಫ್ ಒಳಗೆ ಇಟ್ಕೋಬೋದು, ಇಂಪ್ಲಿಮೆಂಟ್ ಮಾಡ್ಕೋಬೋದು. ಯಾವುದು ಅವಶ್ಯಕತೆ ಇಲ್ಲ, ಅನುಕ್ತವಾಗಿರ್ತಕ್ಕಂಥದ್ದು ಅದನ್ನು ಬಿಟ್ಬಿಡ್ಬೇಕು. ಅದನ್ನು ಇನ್ನೊಬ್ರಿಗೂ ಹೇಳ್ಬೇಕು, ಇದನ್ನು ಮಾಡಬೇಡ್ರಿ ಅಂತೇಳಿ. ನಾವು ಏನೇನು ಮಾಡ್ಬೇಕು ಅನ್ನೋದು ಇಂಪಾರ್ಟೆಂಟ್ ಅದ, ಏನೇನು ಮಾಡಬಾರ್ದು ಅನ್ನೋದು ಅಷ್ಟೇ ಭಾಳ ಇಂಪಾರ್ಟೆಂಟ್ ಅದ ಲೈಫ್ನಾಗ. ಸೊ ದುರಕ್ತ ಚಿಂತನೆ, ನಾವು ಏನೇನು ಕೆಟ್ಟದಾಗಿದೆ ಅದನ್ನೆಲ್ಲ ನಾವು ಚಿಂತನೆ ಮಾಡ್ತಾ ಇರಬೇಕು. ಅವಾಗ ಮಾಡಿದ್ರೇ ಒಂದು ಒಳ್ಳೆಯ ಪರಿಸರವನ್ನು ನಾವು ಕಟ್ಬೋದು. ಒಳ್ಳೆಯ ಪರಿಸರ, ಸುತ್ತಮುತ್ತಲು ಒಂದು ಒಳ್ಳೆಯ ಪರಿಸರವನ್ನು ಕಟ್ಬೋದು. ನಮ್ಮದು ವ್ಯಕ್ತಿತ್ವ ಅಲ್ಲ, ನಮ್ಮ ವ್ಯಕ್ತಿತ್ವ ಬೆಳೆಸ್ಕೊಳ್ಳೋದಲ್ಲ, ಜೊತೆಗೆ ಒಂದು ಆರೋಗ್ಯವಂತ ಒಂದು ಪರಿಸರವನ್ನು ರೂಪಿಸ್ಬೋದು ಸುತ್ತಮುತ್ತಲು. ಸೊ ಅದಕ್ಕೆ ಭಾಳ ಅವಶ್ಯಕತೆ ಅದ. ಇರ್ತಕ್ಕಂಥ ನಾಲೆಜ್ ತಿಳ್ಕೊಬೇಕು, ಏನಾಗಿದೆ ಅಂತ ತಿಳ್ಕೊಬೇಕು, ಇವೆಲ್ಲ ಯಾಕಿದ್ವು ಅಂತ ತಿಳ್ಕೊಬೇಕು. ಮೇನ್ ಅದೇ ಇಂಪಾರ್ಟೆಂಟ್ ಅದ ರೀ. ನಾವೆಲ್ಲ ಏನು ಫಾಲೋ ಮಾಡ್ಲತ್ತೀವಿ ಸರ್, ಬಟ್ ಎದಕ್ಕೆ ಮಾಡ್ಲತ್ತೀವಿ ಅದು ಗೊತ್ತಿಲ್ಲ ಸರ್. ಅಟ್ಲೀಸ್ಟ್ 1% ಮಾಡಿದ್ರೂ ಭಾರಿ ಆಗುತ್ತೆ ಲೈಫ್ ಸ್ಟೈಲ್. ಸೊ ಇದೇ ನೋಟ್ ಮೇಲೆ ಇದು ಎಪಿಸೋಡ್ ಇಲ್ಲೇ ವೈಂಡ್ ಅಪ್ ಮಾಡೋಣ. ಎಲ್ಲರಿಗೂ ಒಂದ್ಸಲಿ ಯುಗಾದಿ ವಿಶ್ ಮಾಡಿಬಿಡ್ರಿ ಸರ್. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು.